ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 11ನೇ ತಾರೀಕು ಜೂನ್ 2025 ಬುಧವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸೆ, ಶುಕ್ಲ ಪಕ್ಷದ ಪೌರ್ಣಮಿ ತಿಥಿ, ಜ್ಯೇಷ್ಠ ನಕ್ಷತ್ರ, ಸಾಧ್ಯ ಯೋಗ, ಭವಕರಣ. ಇವತ್ತಿನ ಪಂಚಾಂಗ ಫಲ. ದಾನಗಳಲ್ಲಿಯೇ ಅತ್ಯಂತ ಶ್ರೇಷ್ಠವಾದ ದಾನ ಅನ್ನದಾನ. ಮನುಷ್ಯನಿಗೆ ಏನಿದೆಯೋ ಇಲ್ಲವೋ, ಕಲಿಯುಗಕ್ಕೆ ದೊಡ್ಡ ಶಾಪ ಬಡತನವೇ. ಪ್ರಪಂಚದಲ್ಲಿ 100 ರೂಪಾಯಿ ಇದೆ ಅಂದರೆ ಮಕ್ಕಳೇ ದುಡ್ಡು, ಒಂದು 90 ರೂಪಾಯಿ 90 ಜನರ ಹತ್ರ ಇರೋದು. ಮಿಕ್ಕ 10 ರೂಪಾಯಿ ಈ ಒಂದು 800 ಕೋಟಿ ಜನರ ಹತ್ರ ಇರೋದು. 90 ರೂಪಾಯಿ ಅಂದರೆ 100 ರೂಪಾಯಿ ಇದೆ ಅಂದರೆ ಒಂದು 800 ಜನರ ಹತ್ರ ಹಂಚೋಗ್ಬಿಟ್ಟಿದೆ. ಮಿಕ್ಕ 10 ರೂಪಾಯಿ 799 ಕೋಟಿ 99,100 ಜನರ ಹತ್ರ ಮಾತ್ರವೇ 10 ರೂಪಾಯಿ ಇರೋದು. ಅಂದರೆ ಒಂದು 100 ಕೋಟಿ ಇದೆ, 1 ಕೋಟಿ ಇದೆ ಅಂದರೆ 99 ಲಕ್ಷ ಹೋಗಿ 90 ಲಕ್ಷ ಬರೀ 90 ಜನರ ಹತ್ರ ಲೆಕ್ಕ. ಅದು ಅಸಮಾನ, ಅದು ಆ ವೇರಿಯೇಷನ್ ಅನ್ನತಕ್ಕಂಥದ್ದು ಹೇಳ್ತಾರೆ. ಇದು ಕಲಿಯುಗಕ್ಕೆ ಶಾಪ ಭಗವಂತ ಕೊಟ್ಟಿರೋದು. ಯಾಕಂದ್ರೆ ನಮ್ಮ ಕರ್ಮಗಳ ಆ ಥರ, ನಾವು ನಮ್ಮ ಬುದ್ಧಿ ಮಾರಿಬಿಟ್ಟಿದೆ. ಇದನ್ನ ಮಾರ್ಕಂಡೇಯ ಮಹಾಮುನಿಗಳು ಈ ಒಂದು ಪಾಂಡವರು ವನವಾಸಕ್ಕೆ ಹೋದಾಗ ಅಲ್ಲಿಗೆ ಬರ್ತಾರೆ. ಅಲ್ಲಿ ನಾನಾ ರೀತಿ ಋಷಿಮುನಿಗಳು ಇರ್ತಾರೆ. ನಿಜವಾಗ್ಲೂ ಅವ್ರು ಪುಣ್ಯವಂತರು. ಅವರು ವನವಾಸಕ್ಕೆ ಹೋಗಿದ್ದು ಎಷ್ಟು ಒಂದು ಒಳ್ಳೇದಾಯ್ತು ಅಂದರೆ, ದೌಮ್ಯರಂತೆ, ಮಾರ್ಕಂಡೇಯ ಮಹಾಮುನಿಗಳಂತೆ, ನಾರದರಂತೆ, ಕೃಷ್ಣರಂತೆ, ಒಬ್ಬರ ಇಬ್ಬರ ಮಹಾ ಸಂತರುಗಳು ಬಂದು ಅವ್ರ ಜೊತೆಯಲ್ಲಿ ನಿತ್ಯ ಕಾಲಕ್ಷೇಪ, ನಿತ್ಯ ಹೋಮ, ಯಜ್ಞ, ಯಾಗ, ಪ್ರವಚನ, ಆಂತರ್ಯ, ಭಗವತ್ ಶಕ್ತಿ ಎಲ್ಲವುಗಳ ಒಂದು ನಿರಂತರ ಚಿಂತನೆ ಇತ್ತು. ನಿಜವಾಗ್ಲೂ ಧರ್ಮರಾಜ ಆನಂದವಾಗಿದ್ದುದು 12 ವರ್ಷ. ಆನಂತರ ಗೆದ್ದ ಯುದ್ಧದಲ್ಲಿ 32 ವರ್ಷ ಏನು ಹೆಚ್ಚು ಕಡಿಮೆ ರಾಜ್ಯಭಾರ ಮಾಡಿದ ಅಂತ ಹೇಳ್ತೀವಲ್ಲ, ಅವನು ನೆಮ್ಮದಿಯಾಗೇ ಇರಲಿಲ್ಲ. ಅವನು ನೆಮ್ಮದಿಯಾಗಿ ಇರಲಿಲ್ಲ. ಅಲ್ಲೊಂದು ಒದ್ದಾಟವೇ, ತೊಳಲಾಟವೇ, ಸಂಕಟವೇ, ಬಾಧೆಯೇ. ಅಲ್ಲಿದ್ದಿದ್ದೇ ಹಾಗೆ ಅವನಿಗೆ ಬದುಕು. ನನ್ನವ್ರು ಹೋಗ್ಬಿಟ್ರು. ಅದರಲ್ಲೂ ಅವನಿಗೆ ಇಬ್ಬರು, ಧರ್ಮರಾಯನಿಗೆ ಇಬ್ಬರು ಪ್ರಾಣ ಹೋಗಿದ್ದು ತುಂಬಾ ಕದಲಿಸ್ಬಿಟ್ಟಿತ್ತು. 3 ಮುಖ್ಯವಾಗಿ ಮೂಲ ಭಾರತವನ್ನ ಕೆದಕಿ ಹುಡುಕಿ ರಿಸರ್ಚ್ ಮಾಡಿದ್ರೆ ಅಲ್ಲಿ ಅದ್ಭುತವಾಗಿ ಕಥೆಗಳಿದ್ದಾವೆ. ಆತ ಕೊರಗ್ತಿದ್ದ ಗೆದ್ದ ಮೇಲೆ. ತನ್ನ ತಾತ ಭೀಷ್ಮ ಪಿತಾಮಹ, ಗುರು ದ್ರೋಣರು, 3ನೇದು ತನ್ನ ಸ್ವಂತ ಸೋದರ ಕರ್ಣ. ತಿಳಿದಿದ್ದು ಅವನು ಯುದ್ಧಕ್ಕೆ ಬಂದು ಸತ್ನಲ್ಲ. ಈ ರಾಜ್ಯದ ಆಸೆಗೋಸ್ಕರ ಭೀಷ್ಮರನ್ನ ಪಿತಾಮಹರು ಅಯ್ಯೋ ನಮ್ಮನ್ನ ಹೆಂಗ ಆಡಿಸಿದ್ರು, ಬೆಳೆಸಿದ್ರು, ತಂದೆ ಇಲ್ಲದ ಮಕ್ಕಳು ಅಂತ ಎದೆ ಮೇಲೆ ಹಾಕೊಂಡು ಗಡ್ಡ ಹಿಡಿತಿದ್ವಿ. ಏನು ಮಾಡಿದ್ರು, ಒಂದಲ್ಲ 10 ಪಟ್ಟು ಹೆಚ್ಚು ಮಮಕಾರ ತೋರಿಸಿದ್ರು, ಪ್ರೀತಿ ತೋರಿಸಿದ್ರು. ಕೃಪಾಚಾರ್ಯರ ಹತ್ರ ಆ ಬೇಸಿಕ್ ಎಜುಕೇಶನ್ ಅಂತ ಏನು ಹೇಳ್ತೇವೆ, ಪ್ರಾಥಮಿಕ ವಿದ್ಯೆ, ಪ್ರಾಥಮಿಕ ಪಾಠ ಅನ್ನತಕ್ಕಂಥದ್ದಕ್ಕೆ ಹಾಕಿರ್ತಾರೆ. ಅವ್ರ ಮೇಲೇನೇ ಗಮನ ಅಂತೆ. ಯಾಕಂದ್ರೆ ಇಲ್ಲಿ ರಾಜಭವನದಲ್ಲಿ ಕುಳಿತಿರುವ ಧೃತರಾಷ್ಟ್ರ ಚಕ್ರವರ್ತಿ, ಆತನ ಮಕ್ಕಳು 100 ಜನ. ಏನು ಆಪತ್ತಾಗ್ಬಿಡುತ್ತೋ ಈ ಮಕ್ಕಳು, ತಂದೆ ಇಲ್ಲದ ಮಕ್ಕಳು, ತಾಯಿ ಬೇರೆ ವಿಧವೆ, ನೋಡೋರಿಲ್ಲ, ಹಿಂದಿಲ್ಲ, ಮುಂದಿಲ್ಲ, ಏನಾದ್ರೂ ಹೆಚ್ಚು ಕಮ್ಮಿ ಆಡ್ಬಿಟ್ರೆ ಅಂತ ಹೇಳಿ ಎದ್ರೆ ಕೂತರೆ ನಿಂತರೆ ಆ ಮಕ್ಕಳ ಮೇಲೆ ಗಮನ ಅಂತೆ. ಅಷ್ಟು ಮಮಕಾರ. ನಿತ್ಯ ಮಲಗಿದ್ದಾರಾ ಇಲ್ವಾ,
ಬಟ್ಟೆ ಬಂದು ಹೊತ್ಸೋದು, ಇನ್ನೊಂದು ವ್ಯವಸ್ಥೆಗಳು ಮಾಡಿಸೋದು, ಅಷ್ಟು ಪ್ರೀತಿ ಅಂತೆ. ಅಂಥ ತಾತನನ್ನ ಹೊಡೆದಾಕಿದ್ದು. ಎರಡನೇದು, ತಾವು ವಿದ್ಯೆ ಕಲಿತ ಗುರು ದ್ರೋಣರು ಒಂದು ಚೂರು ಅಸಮಾನತೆ ಮಾಡದೆ, ಕೆಲವರು ಬಂದು ಏನ್ ಗೊತ್ತಾ ಮಕ್ಕಳೇ, ಇದ್ದವರ ಕಡೆ ವಾಲ್ತಾರೆ. ಇರೋನಿಗೆ ಜೈ, ಇಲ್ಲದಿದ್ದಾಗ ನೋಡಿ ನಿಮ್ಮ ಕಡೆ ಮೂಸಿ ನೋಡುವವನೂ ಇಲ್ಲ, ನಮ್ಮನ್ನ ಕೇಳೋನಿಲ್ಲ, ನಿಮಗೆ ಹೇಳೋರಿಲ್ಲ, ನಿಮಗೆ ಸಮಾಧಾನ ಮಾಡುವವರು ಇಲ್ಲ. ಅಂಥದ್ದೊಂದು ಅಂಥದ್ರಲ್ಲಿ ಅಲ್ಲಿ ದೊಡ್ಡ ರಾಜಮನೆತನದ ಮಕ್ಕಳಿಗೆ ಒಂದು ಲೆಕ್ಕಾಚಾರ. ಇವತ್ತು ಏನು ಬೇಡ, ದೇವಸ್ಥಾನಗಳಿಗೆ ಹೋಗಿ ಎಲ್ಲ ಯಾವ್ದಾದ್ರು VVIP ಮೂಮೆಂಟು ನೀವು ನೋಡಿ, 0 ಟ್ರಾಫಿಕ್ ಎಲ್ಲ ಕೊಡ್ತಾರೆ. ಒಂದು ಏರ್ಪೋರ್ಟ್ ಅಲ್ಲೂ ಅಷ್ಟೇ, ಒಂದು ಟೋಲ್ ಗೇಟ್ ಅಲ್ಲೂ ಕೂಡ VVIP ಮೂಮೆಂಟ್ ಇದೆ, ಫ್ರೀ ಮೂಮೆಂಟ್ ಇದೆ. ಇಲ್ಲದವರಿಗೆ ವೋಟ್ ಹಾಕ್ದವ್ರು ನಾವಪ್ಪ, ನಮ್ಮ ಟ್ಯಾಕ್ಸ್ ಅಲ್ಲಿ ಅವ್ರದ್ದು ಸಂಬಳ ಎಲ್ಲ, ಸವಲತ್ತು ದೌಲತ್ತು, ಗೆಸ್ಟ್ ಹೌಸು ಎಲ್ಲವೂ ನಮ್ಮಿಂದಲೇ. ಆದರೆ ಅವರಿಗೆ ಫ್ರೀ ಮೂಮೆಂಟ್ ಇರುತ್ತೆ ನೋಡಿ. ದೊಡ್ಡ ದೊಡ್ಡ ಗೆಸ್ಟ್ ಹೌಸ್ಗಳು, ದೊಡ್ಡ ದೊಡ್ಡ ಗನ್ ಮ್ಯಾನ್ಗಳು, ದೊಡ್ಡ ದೊಡ್ಡ ಗೇಟುಗಳು. ನಮ್ಮನ್ನು ಕೇಳೋರಿಲ್ಲ. ಮುಗೀತು ಅವ್ರ ಅಧಿಕಾರ ಬಂದ ತಕ್ಷಣ. ಅದು ಯಾರಾದ್ರೂ ತಗೊಳ್ಳಿ, ಕಲಿಯುವುದು ಶಾಪ. ಆಗಲೂ ಇತ್ತು ಅಸಮಾನತೆ. ಒಂದು ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗ್ತೀವಿ ಅಂತ ಹೇಳಿದ್ದೆ ದೊಡ್ಡವರಿಗೆ ಮೊದಲು ಆನತಕ್ಕಂಥದ್ದು ನಡೆಯುತ್ತೆ. ಅಲ್ಲಿ ವಿದ್ವತ್ತಿಗೆ ನೋಡಲ್ಲ, ವೈದಿಕವಾಗಿ ನೋಡೋದಿಲ್ಲ, ಅವ್ರು ಮಾಡಿರೋ ಕಾರ್ಯಕ್ಷೇತ್ರ ಸಾಧನೆ ಬಗ್ಗೆ ನೋಡಲ್ಲ. ಅವನ ಪದವಿ ಇದಕ್ಕೆ ಕೊಡ, ಕರ್ಕೊಂಡು ಬಾ ಫಸ್ಟು, ಅವನಿಗೆ ಸವಲತ್ತುಗಳು ಕೊಡು, ಇನ್ನೊಂದು ಅಂತಕ್ಕಂಥ ಸಾಮಾನ್ಯರಿಗೆ ಇಲ್ಲ. ಇವಾಗ ನೋಡಿ, ತುಂಬ ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಸ್ಕೂಲು, ಫೆಸಿಲಿಟಿ ಏನೇನೋ ಇದೆ. ಅಂಬಾನಿ ಸ್ಕೂಲ್ ಫೀಸ್ ಕೇಳೋಕ್ಕಾಗಲ್ಲ ಬಿಡಿ. 30 ಲಕ್ಷ 40 ಲಕ್ಷ ಫೀಸುಗಳಿದ್ದಾವೆ ವರ್ಷಕ್ಕೆಪ್ಪ. ನಂಬ್ತೀರಾ? ನಾವು 30-40 ಸಾವಿರ ಒಂದು ಗೌರ್ಮೆಂಟ್ಗೆ ನಾವು ಕೊಟ್ರೆ ಫೀಸು, ರಾಯಲ್ ಎಜುಕೇಶನ್ ಪಡಿಬೋದು. ಆ ಟೀಚರ್ಗಳಿಗೆ ಸಮಯಕ್ಕೆ ಸರಿಯಾಗಿ ಒಂದು ಬೋನಸ್ಸು, ಇನ್ನೊಂದು, ದೇ ವಿಲ್ ಟೀಚರ್ಸ್ ದ ಬೆಸ್ಟ್. ಇವ್ರು ತಗೊಳ್ಳೋದಿಲ್ಲ, ಬಿಟ್ಟಿ ಅಂತಾರೆ ಸ್ಕೂಲ್ಗಳು ಮುಚ್ಚೋಕ್ ನೋಡಿದ್ದಾರೆ. ಇರೋನಾದ್ರೆ ಆ ರಾಯಲ್ ಬಸ್ಸು, ಕಾರೇ. ಕೆಲವೊಂದು ಸ್ಕೂಲುಗಳಂತೂ ನೀವು ನಂಬೋಲ್ಲ, ಬಾ 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 3 ಲಕ್ಷ 5 ಲಕ್ಷ 6 ಲಕ್ಷ ಉಳ್ಳವರಿಗೆ. ಇಲ್ಲದಿರೋನಿಗೆ ಫೀಸ್ ಕಟ್ಟಿಲ್ಲ ಅಂದ್ರೆ ಬಸ್ ಇಲ್ಲ, ಇನ್ನೊಂದಿಲ್ಲ, ಹೊರಗಡೆ ಅಲ್ಲೇ ನಿಂತ್ಕೊ ಅವನು. ನೀನ್ ಯಾಕೆ ನಮ್ಮ ಸ್ಕೂಲಿಗೆ ಬಂದು ಸೇರಿದೆ, ಇದಾವೆಲ್ಲ ಹೋಗು ಅಂತಾರೆ. ಅಂತ ಒಂದು ರಾಜಪುತ್ರರ ನಡುವೆ ಯಾರೂ ಇಲ್ಲ. ಯೋಚನೆ ಮಾಡಿ ನೋಡಿ, ಪಾಂಡವರ ಗತಿ ಏನಾಗ್ಬೇಕು? ಅವ್ರಿಗೆ ವಿದ್ಯೆ ಸರಿಯಾಗಿ ಸಿಗುತ್ತಾ? ಕಲಿಸ್ತಾರಾ? ಆದರೆ ಗುರು ದ್ರೋಣರ ಆ ಥರ ಮಾಡೋಲ್ಲ. ಹಿ ಈಸ್ ಅ ಮಾಸ್ಟರ್. ಪ್ರಾಥಮಿಕ ಪಾಠಶಾಲೆ ಕೃಪಾಚಾರ್ಯರಾದರೆ ಅದಕ್ಕೆ ಮೇಲೆ ಗ್ರಾಜ್ಯುಯೇಷನ್ ಅನ್ನತಕ್ಕಂಥದ್ದು, ನಾವು ಡಿಗ್ರಿ ಅಂತೀವಲ್ಲ, ಮಾಸ್ಟರ್ ಡಿಗ್ರಿ, PhD, ಇದನ್ನ ಕಲಿಸಿದವರು ಗುರು ದ್ರೋಣರು. ಸ್ನಾತಕೋತ್ತರ ಅಂತೆಲ್ಲ ನಾವು ಏನು ಮಾತಾಡ್ತೇವೆ ಕನ್ನಡದಲ್ಲಿ, ದ್ಯಾಟ್ ಇಸ್ ದಿ ಬ್ಯೂಟಿ. ಅವರು ಇನ್ನಷ್ಟು ಮಮಕಾರದಿಂದ ಆ ಮಕ್ಕಳಲ್ಲಿರೋ ಆಸಕ್ತಿಯನ್ನು ಗಮನಿಸಿ ಒಬ್ಬೊಬ್ಬರನ್ನು ಬಲಶಾಲಿಯನ್ನಾಗಿ ಮಾಡ್ತಾರೆ. ಇನ್ನಷ್ಟು ವಿದ್ಯೆಯನ್ನ ಧಾರೆ ಎರಿತಾರೆ. ಅಲ್ಲಿ ತಾರತಮ್ಯ ಎಸಗೋಲ್ಲ. ಬಿಡ, ನನಗೆ ರಾಜಗುರು ಪಟ್ಟ ಕೊಟ್ಟಾಗಿದೆ, ಆ ಮನೆತನಕ್ಕೆ ಇಲ್ಲ. ಒಂದು ಗುರು ಅರ್ಹತೆ ಇರೋ ವಿದ್ಯಾರ್ಥಿಯ ಮೇಲೆ ಹೆಚ್ಚು ಫೋಕಸ್ ಕೊಡಬೇಕು, ದೃಷ್ಟಿ ಇಡಬೇಕು. ಈ ಮಕ್ಕಳಲ್ಲಿ ಇದ್ದದ್ದನ್ನ ನೋಡಿಕೊಂಡು ಕಲಿಸಿದ್ರು ಅವರು. ಅದರಲ್ಲೂ ಅರ್ಜುನನನ್ನ ತನಗೆ ಮೀರಿದ ಒಂದು ವಿದ್ಯಾಕಾರನನ್ನಾಗಿ ಮಾಡ್ತಾನೆ. ಯಾವ ಮಟ್ಟಕ್ಕೆ ಅಂದ್ರೆ ಅದು ಪರೀಕ್ಷೆಗಾಗುತ್ತೆ, ನೀವು ನಂಬೋಲ್ಲ. ಈ ವಿರಾಟ ಪರ್ವ ನಡೆಯುತ್ತೆ, ಅಲ್ಲಿ ಗೋವುಗಳನ್ನ ಕದೀತಾರೆ, ಇವರು ಹಿಡ್ಕೊಂಡ್ಬಿಡ್ತಾರೆ. ಅಲ್ಲೇ ಇರೋದು ಪಾಂಡವರು ಅಂತ ಗೊತ್ತಾಯ್ತು. ವಿರಾಟ ರಾಜನ ಆ ಮತ್ಸ್ಯ ದೇಶದಲ್ಲಿ ಇದ್ದಾರೆ, ಇವತ್ತಿನ ಒಂದು ಪಂಜಾಬ್ ಪ್ರಾಂತ್ಯ. ಆಗ ಅರ್ಜುನ ಉತ್ತರ ಕುಮಾರನ ಜೊತೆ, ವಿರಾಟ ರಾಜನ ಆ ಮಗನ ಜೊತೆ ಯುದ್ಧಕ್ಕೆ ಬರ್ತಾನೆ. ಬಂದಾಗ ನೀವು ನಂಬೋಲ್ಲ, ಗುರು ದ್ರೋಣರು, ಭೀಷ್ಮರು, ಕೃಪಾಚಾರ್ಯರು ಎಲ್ಲರೂ ಇರ್ತಾರೆ. ಉತ್ತರ ಕುಮಾರನಿಗೆ ಹೇಳ್ತಾನೆ,
ಅದು ನನ್ನ ಗುರುಗಳು ದ್ರೋಣಾಚಾರ್ಯರು ಒಬ್ಬೊಬ್ಬರನ್ನೇ ಹೇಳ್ತಾ ಬರ್ತಿದ್ರೆ ಅವನು ಉತ್ತರ ಕುಮಾರ ಜಂಗಾಬಲ ನಡ್ಕೋಗ್ಬಿಟ್ಟಿರುತ್ತೆ. ಆ ಬಿಲ್ಲು ಬಾಣ ಎತ್ಕೊಂಡು ತನ್ನ ವೇಷ ಕಳಚಿ ಬೃಹನ್ನಳೆಯ ವೇಷವನ್ನ ಕಳಚಿ ಗಾಂಡೀವ ಧರಿಸ್ತಿದ್ದಾಗೆ ನಿಜ ರೂಪದ ಅರ್ಜುನ ಆಗ್ಬಿಡ್ತಾನೆ. ಯುದ್ಧಕ್ಕೆ ಬಂದಾಗ ಬಿಡಿಸ್ಕೊಳ್ಳಿಕ್ಕೆ ದ್ರೋಣರ ಮುಂದುಗಡೆ ಹೋಗ್ಬಿಡ ನನ್ನ ಗುರುಗಳವರು, ನಾನಿವತ್ತೇನಾದರೂ ಆಗಿದ್ದೇನೆ ಅಂದ್ರೆ ಪ್ರತಿ ಅಣುವು ಅಣು ಅಣುವು ಅಣು ರೇಣುವು ಅವರಿಂದ ಪ್ರದಕ್ಷಿಣಾರೂಪವಾಗಿ ರಥವನ್ನ ಸುತ್ತು ಅಂತ ಹೇಳ್ತಾನೆ. ಹೌದು, ಆತ ದಿಗ್ಭ್ರಾಂತಿ ಆಗ್ತಾನೆ. ಆತ ಉತ್ತರ ಕುಮಾರ ಗುರುವಿನ ಮೇಲೆ ಇಷ್ಟು ಮಮಕಾರವ, ಇಷ್ಟು ಪ್ರೀತಿಯ, ಇಷ್ಟು ಗೌರವ ಅಂತ. ಅದು ಸಂಮೋಹನಾಸ್ತ್ರ ಬಿಟ್ಟು ಎಲ್ಲರನ್ನ ಮಲಗಿಸ್ತಾನೆ. ಮಲಗಿಸಿದಾಗ ಭೀಷ್ಮರಿಗೆ ಯಾವ ಅಸ್ತ್ರನೂ ತಾಕೋಲ್ಲ. ನನ್ನ ತಾತ ಅದು ಪಿತಾಮಹ ನನ್ನನ್ನು ಎತ್ತಾಡಿಸಿದ್ರೆ ಉಚ್ಚಿ ಎಲ್ಲ ಮಾಡ್ಕೊಬಿಟ್ಟಿದ್ದಾನೆ. ಅವ್ರ ತೊಡೆ ಮೇಲೇನೆ ಮಲಗ್ಬಿಟ್ಟಿದ್ದಾನೆ. ಎಷ್ಟೋ ಬಾರಿ ಕದಲು ಬಿಟ್ರೆ ನಮ್ಮ ಮಗು ಎದ್ದು ಬಿಡುತ್ತೆ ಅಂತ ಹಾಗೇ ಕೂತಿದ್ದವ್ರು ನನ್ನ ತಾತ. ಅವ್ರು ತೊಂದರೆ ಆಗ್ಬಾರ್ದು, ಅವ್ರ ಕಿರೀಟ ನೆಲಕ್ಕೆ ಬೀಳದ ಹಾಗೆ ಒಂದೇ ಒಂದು ಕೈ ವಸ್ತ್ರ ತಗೋತಾನೆ. ಗುರುಗಳದ್ದು ಅಷ್ಟೇ, ಆ ರಥದ ಮೇಲೆ ಇರೋ ಬಾವುಟ ತಗೋತಾನೆ. ಅವ್ರದ್ದು ಕೈ ವಸ್ತ್ರ ಕೂಡ ಮುಟ್ಟಲ್ಲ. ನೀವು ನೆನಪಿಟ್ಕೊಳ್ಳಿ ಅರ್ಜುನ. ತಾತನಿಗೆ ಅವಮಾನವ, ಯಾವ ಅಸ್ತ್ರನೂ ಇದಾಗಲ್ಲ. ಅದನ್ನ ಹೇಳ್ತಾನೆ. ತಾತ ಅಲ್ಲಿ ಸುಮ್ಮನೆ ಮಲಗದಾಗ ಮಾಡ್ತಿರ್ತಾರೆ ಅವರು. ತಾತನಿಗೆ ಯಾವ ಅಸ್ತ್ರನೂ ತಾಕೋಲ್ಲ. ಬ್ರಹ್ಮವಿದ್ಯೆ ಅದು, ಇಚ್ಛಾಮರಣಿ ಅದು, ಅಖಂಡ ಭೀಷ್ಮ ಅದು. ಆತನಿಗೆ ಸೋಲಿಲ್ಲ ಅಂತ ನನ್ನ ತಾತ ಮೊಮ್ಮಗು ಏನೋ ಆಡ್ಕೋತಿದ್ದಾನೆ ಅಂತ ಸುಮ್ಮನಿದ್ದಾನೆ. ನನ್ನ ತಾತನಿಗೆ ಮೆತ್ತಗೆ ನಡೆಸೋ ರಥವನ್ನ ಅಂತ ಹೇಳ್ತಾ ಎಲ್ರದು ಕಿರೀಟಗಳು ಎತ್ಕೊಂಡು ಹೋದ್ರೆ ತಾತನದು ಒಂದು ಕೈ ವಸ್ತ್ರ, ದ್ರೋಣರು ಒರಗಿದಂತ ರಥದ ಆ ಒಂದು ಬಾವುಟ ತಗೊಂಡು ಹೋಗೋದು. ಅಷ್ಟು ಒಂದು ಗೌರವ ಕೊಡ್ತಿರ್ತಾರೆ ಪಾಂಡವರು. ಅದನ್ನ ನೆನೆಸ್ಕೊಂಡೆ ಧರ್ಮರಾಯ ಸಂಟ ಪಡೋದು. ನನ್ನ ಗುರುಗಳು ಜೀವ ತೆಗೆಸುವಾಗ ಮಾಡಿಬಿಟ್ವಿ. ತಾತನನ್ನ ಹೊಡೆದಾಕ್ಬಿಟ್ಟು ಅದರ ಮೇಲೆ ಕರ್ಣ ಅದಿದ್ದು ಅವನಿಗೆ ಘಾಸಿ ಮಾಡಿಬಿಟ್ಟಿರುತ್ತೆ. ಎಷ್ಟು ಘಾಸಿ ಅಂದ್ರೆ ಅವನಿಗೆ ನಮ್ಮಣ್ಣನಿಗೆ ಗೊತ್ತಿದ್ರು ಕೂಡ ನಾವು ಸೋದರರು ಅಂತ ಕಟ್ಟ ಕಡೆಯವರೆಗೂ ಯುದ್ಧದಲ್ಲಿ ಅವನು ತಾನು ಸೋಲ್ತೀನಿ ಅಂತ ಗೊತ್ತಿದ್ರು, ತನಗೆ ಚಕ್ರವರ್ತಿ ಪಟ್ಟ ಬಂದಿದ್ರು ಕೂಡ ಒಂದು ಮಾತು, ಅವನಿಗೆ ಎಲ್ಲಾ ಸತ್ಯ ಗೊತ್ತಿದ್ರು ಅವನು ಹೇಳಿದ್ರೆ ಯುದ್ಧ ನಿಲ್ತಿತ್ತು, ಅವನೇ ಚಕ್ರವರ್ತಿ ಆಗ್ತಿದ್ದ, ಬಿಟ್ಕೊಟ್ಬಿಡ್ತಿದ್ವಿ. ನಾವೆಲ್ಲರೂ ನೆಮ್ಮದಿಯಾಗಿರ್ಬೋದಿತ್ತೇ. ಗೊತ್ತಿದ್ರು ಕೂಡ ಮಿತ್ರನಿಗೆ ಕೊಟ್ಟ ಒಂದೇ ಒಂದು ಮಾತು, ದೊರೆಗೆ ಕೊಟ್ಟ ಒಂದೇ ಒಂದು ಮಾತು, ಅನ್ನದ ಋಣ, ಭೂಮಿಯ ಋಣ ಎಲ್ಲ ನಿಂತು ನಮ್ಮ ಮುಂದುಗಡೆ ಮುಚ್ಚಿಟ್ಕೊಂಡು ಅವನ ಕಣ್ಣೀರನ್ನ ನಮ್ಮ ಅಣ್ಣ ನಮಗೆ ಯಾರಿಗೂ ಘಾಸಿಯೇ ಮಾಡಲಿಲ್ಲ. ನಮ್ಮ ಅಮ್ಮನಿಗೆ ಮಾತು ಕೊಟ್ಟಿದ್ದಂತೆ, ಉಳಿದರೆ 5 ಜನ ಮಕ್ಕಳು ಉಳ್ಕೋತಾರೆ, ನಾನು ಹೋದ್ರು 5 ಜನಮ್ಮ, ಅರ್ಜುನ ಬಿಟ್ಟು ನಿನ್ನ ಯಾವ ಮಕ್ಕಳಿಗೂ ನಾನು ಏನೂ ಮಾಡೋದಿಲ್ಲ ಅಂತ ಮಾತು ಕೊಟ್ಟು ಯುದ್ಧಕ್ಕೆ ಬಂದು ನಮ್ಮನ್ನ ಏನೂ ಮಾಡದೆ ಜೀವ ಭಿಕ್ಷೆ ಹಾಕದ. ಅವನ ಹಾಕದ ಭಿಕ್ಷೆನಲ್ಲಿ ಇದೇನು ಜೀವನ? ನಮ್ಮ ಅಣ್ಣನಂತವನನ್ನ ಜೀವ ತೆಗೆದು ಈ ಸಿಂಹಾಸನದ ಮೇಲೆ ಕುಳಿತುಕೋಬೇಕಾ ಅಂತ ನೀವು ನಂಬಲ್ಲ. 32 ವರ್ಷವೂ ಕೊರಗ್ತಲೇ ಇದ್ದ. ಅಷ್ಟೂ ವರ್ಷ ರಾಜ್ಯಭಾರವನ್ನ ಅದನ್ನ ಸುಮಾರು ಒಂದು 16-18 ವರ್ಷ ನೋಡ್ಕೊಂಡಿದ್ದು ವಿದುರ ಆದ್ರೆ ಅದರ ನಂತರ ಯಾರು ನೋಡ್ಕೊಂಡಿರ್ಬೋದು ಗೊತ್ತಿದೆಯಾ ನಿಮಗೆ? ನೀವು ನಂಬಲ್ಲ. ಯಾರೂ ಅಲ್ಲ, ಭೀಮಸೇನ ಮಹಾರಾಜ. ಏನಣ ನೀನು ಅಂತ ಹೇಳಿ, ಸರಿ ಆತ ನಿತ್ಯ ಒಂದು ಹೋಮ ಪೂಜೆ, ನನ್ನ ಪಾಪ ಕಳ್ಕೋಬೇಕಪ್ಪ, ನನಗಿದು ಬೇಕಿರ್ಲಿಲ್ಲ, ಇದು ಇಂಥದೊಂದು ರಾಜ್ಯಭಾರ ಬೇಕಿರ್ಲಿಲ್ಲ, ಕೈ ಎತ್ತಿ ಆರಿಸಿ. ಇವತ್ತು ನಾವು ನೋಡ್ತಿದ್ದೇವೆ ಕಲಿಯುಗದಲ್ಲಿ ಮಗುವನ್ನೇ ಸಾಯಿಸ್ಬಿಟ್ಲಂತೆ ಮುಳುಗಿಸಿ, ಗಂಡನನ್ನೇ ಕರ್ಕೊಂಡೋಗಿ ಹನುಮೂನಲ್ಲಿ ಸಾಯಿಸಿದ್ಲಂತೆ. ಎಂತೆಂಥದ್ದು ವಿಕೃತಿ ಕೇಳ್ತಿದ್ರು. ಅದಕ್ಕೆ ಕಲಿಯುಗಕ್ಕೆ ಶಾಪ. ಇದನ್ನೇ ಮಾರ್ಕಂಡೇಯರು ಹೇಳಿತ್ತು. ಮನುಷ್ಯ ಭಗವಂತನ ನಿಯಮಗಳನ್ನ ಮುರಿದು ಬಿಡುತ್ತಾನೆ. ಅದನ್ನ ಕೇಳ್ತಾರೆ ಧರ್ಮರಾಯರು. ಅಯ್ಯ, ನಾವು ಧರ್ಮ ಮಾಡಿದವರು ಈ ತರ ಕಾಡಿಗೆ ಬಂದ್ಬಿಟ್ಟಿದ್ದೇವೆ. ಧರ್ಮವೇ ಮಾಡದಂಥವರು ರಾಜ್ಯ ಆಳುತ್ತಿದ್ದಾರೆ. ಇದು ಸರಿಯೋ ತಪ್ಪು ಗೊತ್ತಾಗ್ತಿಲ್ಲ ಮಹಾಸ್ವಾಮಿಗಳೇ. ಎಷ್ಟೋ ಕಲ್ಪಗಳನ್ನ ನೋಡಿದವರು,
4 ಯುಗ ಮುಗಿದ ಮೇಲೆ ಒಂದು ಕಲ್ಪ ಅಂತ ಹೇಳ್ತವೆ. ಆ ತರದ ಎಷ್ಟೋ ಕಲ್ಪಗಳನ್ನ ನೋಡಿದವರು ಮಾರ್ಕಂಡೇಯ ಮುನಿಗಳು. ಅಂದ್ರೆ 4 ಯುಗ ಮುಗಿದ ಮೇಲೆ ಪ್ರಳಯ, ಮಹಾಪ್ರಳಯ ಅನ್ನತಕ್ಕಂಥದ್ದು. ಪ್ರತಿ ಯುಗ ಮುಗಿದಾಗ ಪ್ರಳಯ, 4 ಯುಗ ಮುಗಿದ ಮೇಲೆ ಮಹಾಪ್ರಳಯ ನಡೆಯುತ್ತೆ. ಆ ತರದ ಎಷ್ಟೋ ಮಹಾಪ್ರಳಯಗಳನ್ನ ನೋಡಿದ್ರು ಅಂದ್ರೆ ನೆನೆಸ್ಕೊಳ್ಳಿ, ಮಾರ್ಕಂಡೇಯರು ಎಷ್ಟು ಅತೀತರು, ಎಷ್ಟು ಅನಾದಿ, ಅನಾದಿ ಕಾಲದಿಂದಲೂ ಅಂತ ಹೇಳ್ತೀವಲ್ಲ, ಎಷ್ಟೋ ನೋಡಿದವರು. ಭಗವಂತ ಆ ಒಂದು ಮಹಾಪ್ರಳಯ ಆದ ಮೇಲೆ ರುದ್ರರು ಎಲ್ಲೂ ಹೋಗಿ ಹೇಗೆ ಹೊರಗಿ ಮಲಗುತ್ತಾರೆ ಅನ್ನೋದನ್ನು ಕೂಡ ನೋಡಿದಂತ ಏಕೈಕ ಶಕ್ತಿ ಅಂದ್ರೆ ಮಾರ್ಕಂಡೇಯರು. ಬಿಟ್ರೆ ನನ್ನ ಭಗವಾನ್ ಕೃಷ್ಣರು ಸ್ಥಿತಿಕಾರಕ ಅಲ್ವಾ, ಆತನಿಗೆ ಗೊತ್ತಿಲ್ಲದ ಮಾರ್ಕಂಡೇಯರ ಮುನಿಗಳಿಂದ ಅದನ್ನ ಆತ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡಿಸ್ತಾನೆ. ಅಲ್ಲ ಸ್ವಾಮಿ, ಹಾಗಾದ್ರೆ ನಾವು ಧರ್ಮವೇ ಮಾಡಿಲ್ವಾ? ಹಾಗಾದ್ರೆ ಧರ್ಮ ಮಾಡಿದ್ರೆ ಈ ಜನ್ಮದಲ್ಲೇ ಅನುಭವಿಸ್ತೀವಾ? ಇಲ್ಲ, ನಾವು ಸತ್ತ ಮೇಲೆ ಸ್ವರ್ಗದಲ್ಲಿ ಅನುಭವಿಸ್ತೀವಾ? ಮತ್ತೆ ಅದೆಲ್ಲ ಅನುಭವಿಸಿದ್ಮೇಲೆ ಮತ್ತೆ ಇಲ್ಲಿಗೆ ಬರ್ತೀವಾ? ಇಲ್ಲ, ಇಲ್ಲೇ ಪಾಪ ಪುಣ್ಯ ಎರಡೂ ಅನುಭವಿಸ್ಬಿಟ್ಟು ಇಲ್ಲಿಗೆ ಅಂತ್ಯ, ಮತ್ತೆ ಸೃಷ್ಟಿಯೇ ಇಲ್ಲವಾ? ಎಷ್ಟು ಪ್ರಶ್ನೆಗಳನ್ನ ಒಂದೇ ಒಂದು ಪ್ರಶ್ನೆಯಲ್ಲಿ ಇಟ್ಕೊಂಡು ಅಷ್ಟು ಕೇಳ್ತೇನೆ. ಆಗ ಅಷ್ಟಕ್ಕೂ ಒಂದೇ ಉತ್ತರ ಕೊಡ್ತಾರೆ. ಯಾವಾಗ ಭಗವಂತನ ಮೇಲೆ ನಂಬಿಕೆ ಕಳೆದು ಹೋಗುತ್ತದೋ, ಭಗವಂತನ ನಿಯಮಗಳನ್ನ ಮೀರಿ ನಡೆದುಕೊಳ್ಳಲು ಆರಂಭಿಸ್ತೇವೋ, ನಾವು ಕೇಳೋ ಪ್ರಶ್ನೆ ಮೊಟ್ಟ ಮೊದಲೇ ಪ್ರಶ್ನೆ, ದೇವರಿದ್ದಾನ? ದೇವರಿದ್ದಿದ್ರೆ ನಮ್ಗೆ ಈ ತರ ಕೊಟ್ಟಿದ್ದಿದ್ರೆ ಇಲ್ಲೇ ಅನುಭವಿಸ್ತಿದ್ದೀವ, ಇಲ್ಲ ಮೇಲಕ್ಕೆ ಹೋಗಿ ಅನುಭವಿಸ್ತೀವ? ಪಾಪ ಪುಣ್ಯ ಮೇಲೆ ಇದೆಯಾ? ಇಲ್ಲಿ ಪುಣ್ಯ ಮಾತ್ರ ಇಲ್ಲ ಅನುಭವಿಸ್ತೀವ, ಇಲ್ಲ ಪಾಪನೂ ಅನುಭವಿಸ್ತೀವ, ಇಲ್ಲ ಮೇಲಕ್ಕೆ ಹೋಗಿ ಅನುಭವಿಸ್ತೀವ? ಆಲ್ ದಿಸ್ ಅಂದರೆ ಮನುಷ್ಯ ಯಾವಾಗ ತನ್ನ ಕರ್ತವ್ಯವನ್ನ ಬಿಟ್ಟು ಮಾಡಬಾರ್ದನ್ನ ಮಾಡ್ತಾನೋ ಅದಕ್ಕೆ ಆಯಸ್ಸು ಕಳೆದುಕೊಂಡ ಅಂತ ಹೇಳ್ತಾರೆ. ಮುಖ್ಯವಾಗಿ ಮೊದಲು ಕಳೆದುಕೊಂಡಿದ್ದೇ ಆಯಸ್ಸು. ಯಜ್ಞ ಯಾಗ ದಾನ ಧರ್ಮಗಳನ್ನ ವಿಚಲಿತ ಮಾಡ್ಕೊಬಿಟ್ಟ, ಆಯಸ್ಸು ಕಳ್ಕೊಂಡ. ದೇವತೆಗಳ ಜೊತೆಲಿ ಕುಳಿತು ದೇವತಾ ಲೋಕಕ್ಕೆ ಹೋಗಿ ಊಟ ಮಾಡ್ತಿದ್ದಂತ ಮನುಷ್ಯರುಗಳು ದೇವರ ಪೂಜೆ ಬಿಟ್ಬಿಡು, ದೇವರನ್ನೇ ನಂಬದ ಸ್ಥಾಯಿಗೆ ಜಾರಿ ಬಿಟ್ಟ, ಆಯಸ್ ಕಳ್ಕೊಂಡ. ನೀವು ನೋಡಿ, 60,000 ವರ್ಷ ದಶರಥ ಚಕ್ರವರ್ತಿ ಬದುಕಿದ್ದು ಅನ್ನೋ ಒಂದು ಮಾತು. ನನ್ನ ರಾಮಚಂದ್ರ ಪ್ರಭು 11,000 ವರ್ಷ. ಇನ್ನು ರಾವಣ ಒಂದು ಯುಗವನ್ನೇ ನೋಡಿದವನು, ಒಂದೇನು 1.5 ಯುಗವನ್ನು ನೋಡಿದವನು ಅವನು. ಹೆಚ್ಚು ಕಡಿಮೆ ಕೃತಾಯುಗ ತ್ರೇತಾಯುಗ ಹೆಚ್ಚು ಕಡಿಮೆ ಎರಡೂ ನೋಡಿದವನು ಅವನು. ಲೆಕ್ಕ ಹಾಕೊಳ್ಳಿ. ಇನ್ನು ಎಷ್ಟು ಒಂದು ತ್ರೇತಾಯುಗ ಅಂದ್ರೆ ಹೆಚ್ಚು ಕಡಿಮೆ ಒಂದು 17 ಲಕ್ಷ ಚಿಲ್ಲರೆ ಬರುತ್ತೆ. ಕೃತಾಯುಗ ಅಂತೂ ಒಂದು 34-35 ಲಕ್ಷ ವರ್ಷಗಳು ಬರುತ್ತೆ. ಅದರ ಅರ್ಧ ದ್ವಾಪರಾಯುಗ ಒಂದು 8,40,000 8,80,000. ಕಲಿಯುಗ ಅದರ ಅರ್ಧ. ಮನುಷ್ಯ ಗಿಡ್ಡನಾಗಿ ಬಿಟ್ಟ, ಸಂತಾನೋತ್ಪತ್ತಿ ಕಡಿಮೆ ಆಯ್ತು. ಹಾಗೆಲ್ಲ ನೀವು ಕೇಳಿದ್ರೆ ಎಷ್ಟೋ ಸಾವಿರ ಮಕ್ಕಳು ಅಂತೆಲ್ಲ ಕೇಳ್ತಿದ್ರು. ಈಗ ಒಂದು ಮಗು ಹಿಡಿಲಿಕ್ಕೂ IVF ಸೆಂಟರ್ ಇಲ್ಲದೆ ಆಗೋಲ್ಲ. ಅದರಲ್ಲೂ ಕೂಡ ಪೂರ್ಣ ಫಲವಿಲ್ಲ. ಎಲ್ಲಾ ಕಡೆ IVFಗಳಾಗ್ಬಿಟ್ಟಿದೆ. ಯಾಕಂದ್ರೆ ನಮ್ಮ ಧರ್ಮದಲ್ಲೇ ಹೋಯಿತು. ಅದನ್ನ ಸರಿಪಡಿಸುವಂತ ಕೈಂಕರ್ಯವೇ ಅನ್ನದಾನ ಅಂತ ಹೇಳ್ತಾರೆ. ಅತಿ ಮುಖ್ಯವಾಗಿ ಕಲಿಯುಗ ಶಾಪ. ಯಾರೋ ಎಲ್ಲೋ ಇವತ್ತಿಗೂ ನಮ್ಮ ಭಾರತದಲ್ಲಿ ನಾವು ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿ ಅಂತ ಹೇಳ್ತೇವಲ್ವಾ, ಕಡಿಮೆ ಎಂದರೂ 20 ಕೋಟಿ ಜನ ಒಂದೊತ್ತು ಊಟದಲ್ಲಿ ಬದುಕು ಸಾಗಿಸುತ್ತಿದ್ದಾರೆ. ಇದು ನಿಜ, ಸತ್ಯ, ಡೇಟಾ ಇದೆ. ನಾನ್ ಮಾತಾಡ್ತಿಲ್ಲ, ಸರ್ಕಾರದ ಡೇಟಾವೇ ಇದೆ. ಅವ್ರು ಹೇಳ್ತಿದ್ರೆ ಇಷ್ಟು ಕೋಟಿ ಜನಕ್ಕೆ ತಲುಪಿಸ್ತಿದ್ದೀವಿ. ಇವ್ರು ಹೇಳ್ತಾರೆ ಇಷ್ಟು ಜನಕ್ಕೆ 10 kg ಅಕ್ಕಿ ಕೊಡುತ್ತಿದ್ದೇವೆ. ಇವ್ರ ಮನೆ ಬಂಗಾರ ಆಗೋಗ. ಒಬ್ಬ ವ್ಯಕ್ತಿ ಒಂದು ಹೊತ್ತಿಗೆ 100 ಗ್ರಾಮ್ ಅಕ್ಕಿ ತಿಂತಾನೆ ಅನ್ನುವುದಾದ್ರೆ 3 ಹೊತ್ತಿಗೆ 300 ಗ್ರಾಮ್ ಲೆಕ್ಕ ಹಾಕೊಳ್ಳಿ. ಅದಕ್ಕೆ ತರಕಾರಿ ಸೊಪ್ಪು ಅದು ಇದು ಏನು ಇಲ್ವಾ? ಏನೂ ಇಲ್ಲ. ಬರೀ ಅಕ್ಕಿ ಕೊಟ್ಬಿಟ್ರೆ ಆಗ್ಬಿಡುತ್ತಾ? ಅಕ್ಕಿ ಬೇಯಿಸ್ಕೊಂಡು ಒಂದೇ ತಿಂತಾನೆ ಅಂತ ಹೇಳಿದ್ರೆ ಅವನು ಲೆಕ್ಕ ಹಾಕೊಳ್ಳಿ. ಒಂದು ಕುಟುಂಬಕ್ಕೆ 10 kg ಅಂತಿದ್ದಾರೆ. ಒಂದು ಕುಟುಂಬದಲ್ಲಿ ಮಿನಿಮಮ್ 5 ಜನ ಇರ್ತಾರೆ. 10 kg ಅಕ್ಕಿನಲ್ಲಿ ಲೆಕ್ಕ ಹಾಕೊಳ್ಳಿ. ಒಬ್ಬ ತಿನ್ನಬಲ್ಲ. ಹಾಗಾದ್ರೆ 4 ಜನ. ಇನ್ನು ಅವನ ಹೆಂಡತಿ, ಅವನ ಮಕ್ಕಳು, ಅವನಮ್ಮ, ಅವನಪ್ಪ ಇದ್ರೆ ಅಲ್ಲಿ ಒಂದೊತ್ತು ಕೂಡ ಇಲ್ಲಪ್ಪ.
ಒಬ್ಬ ವ್ಯಕ್ತಿ ತಿಂತಿರೋದು ಊಟ ಇನ್ನೂ ಇವ್ರು 10 kg ಕೊಡ್ತಿದ್ದಾರೆ, ನಾವು ತಗೋತಿದ್ದೀವಿ ಅಂದ್ರೆ ಅದರ ಅರ್ಥ ಅದೇ. ಅವನು ಹೆಂಡತಿ ಒಂದ್ ಮಗು, ಅಮ್ಮ ಇರಲ್ವಾ, ಹಾಗಾದ್ರೆ ಅಪ್ಪ ಇರಲ್ವಾ, ಒಂದೇ ಮಗು ಇಟ್ಕೊಂಡಿದ್ದಾನೆ ಅಂತ ಇಟ್ಕೊಳ್ಳಿ. ಹಾಗೆ ತಗೊಂಡ್ರು ಅಷ್ಟು ಒಂದೊತ್ತಿಗೂ ಹೊಟ್ಟೆ ತುಂಬ ತಿಂತಿಲ್ಲ ಅವನು. ನಾವು 10 kg ಕೊಡುತ್ತಿದ್ದೇವೆ. ಇವತ್ತಿಗೂ ಭಾರತದಲ್ಲಿ 20 ಕೋಟಿ ಜನ ಒಂದೊತ್ತು ಊಟಕ್ಕೆ ಕಷ್ಟವಿದೆ. ಕೊಡಬೇಕು. ನಿತ್ಯ ನಾವು ಒಂದು ಬೊಗಸೆ ಊಟವನ್ನ, ನಿಮ್ಮ ಕರ್ಮ ಕಳ್ಕೋಬೇಕು ಅಂದ್ರೆ ನೋಡಿ, ತುಂಬಾ ಜನ ಇದನ್ನ ನಂಬೋಲ್ಲ. ಒಮ್ಮೆ ಏನಾಯ್ತಂದ್ರೆ, ಕಂಚಿ ಕಾಮಾಕ್ಷಿ ಕ್ಷೇತ್ರದಲ್ಲಿ, ಇದು ನನ್ನ ಗುರುಗಳು ಹೇಳಿದಂತ ಮಾತು, ಅನ್ನದಾನ ಪ್ರಕ್ರಿಯೆಯನ್ನ ಆರಂಭ ಮಾಡ್ತಾರೆ ಬಂದ ಭಕ್ತಾದಿಗಳಿಗೆ ಪ್ರಸಾದ ರೂಪದಲ್ಲಿ ಅಂತ. ಅಲ್ಲೊಂದು ದಿನಕ್ಕೆ ಒಂದು 30, 50 ಜನ, 60 ಜನ ಅನ್ನತಕ್ಕಂಥದ್ದು ಪ್ರಸಾದ. ಅದು ನೋಡಿದ್ರೆ ಒಂದು ತಿಂಗಳುಗಳಲ್ಲಿಯೇ ದಿನಕ್ಕೊಂದು 2,000 to 3,000 ಜನಕ್ಕೆ ಪ್ರಸಾದ ಇಡುವಂತ ಸ್ಥಿತಿ ಬಂದ್ಬಿಡ್ತು. ಅಷ್ಟು ಜನ ಬರ್ತಿದ್ದಾರೆ. ಅದರ ಮೇಲ್ವಿಚಾರಕರಿಗೆ ಗಾಬರಿ ಆಗ್ಬಿಡ್ತಂತೆ. ಇದೇನೋ ಇದು, ನಾವು ಇಲ್ಲದವರಿಗೆ ಒಂದು ಸಂಕಲ್ಪ ದಾರಿ ಮಾಡೋಣ ಅಂತ ಏನೋ ಒಂದು ನೋಡ್ತಿದ್ರೆ ಇದು ಇಷ್ಟು ಜನ ತುಂಬ್ಕೋತಿದ್ದಾರೆ ಅಂತ ಹೇಳಿ ಪರಮ ಪೂಜ್ಯ ಕಂಚಿ ಕಾಮಕೋಟಿ ಮಹಾ ಜಗದ್ಗುರುಗಳು ಶ್ರೀ 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 ಚಂದ್ರಶೇಖರ ಭಾರತೀ ತೀರ್ಥ ಮಹಾಸ್ವಾಮಿಗಳ ಹತ್ರ ಬಂದು ಭಿನ್ನವಿಸ್ಕೋತಾರಂತೆ. ಸ್ವಾಮಿ, ನೀವೇನೋ ಹೇಳಿದ್ರಿ ಅನ್ನದಾನ ಮಹಾದಾನ ಮಾಡಬೇಕು ಅಂತ. ನಾವೇನೋ ಸ್ಟಾರ್ಟ್ ಮಾಡಿದ್ವಿ ಒಂದು 60-70 ಜನ, ಒಂದು 200-300 ಜನ ಅನ್ಕೊಂಡ್ವಿ. ನೋಡಿದ್ರೆ ಈಗ ನಿತ್ಯ ಒಂದು 3-4 ಸಾವಿರ ಜನಕ್ಕೆ ಪ್ರಸಾದ ಕೊಡೋಂಗೆ ಆಗ್ಬಿಟ್ಟಿದೆ. ಈ ಬಂದಿರೋರೆಲ್ಲ ಟಿಫನ್ಗಳಲ್ಲಿ ತುಂಬಿಸ್ಕೊಂಡು ಹೋಗ್ತಿದ್ದಾರೆ. ಚೆನ್ನಾಗಿರೋರೆಲ್ಲ ಬಂದೀಗ ಮಾಡ್ತಿದ್ದಾರೆ. ಸ್ವಾಮಿ, ಇದು ನಮಗೆ ಯಾಕೋ ಸರಿ ಕಾಣಿಸ್ತಿಲ್ಲ ಅಂತ ಹೇಳಿದ್ರೆ ನೋಡಿ, ಮಹಾಸ್ವಾಮಿಗಳು ಹೀಗೆ ಒಂದೇ ಒಂದು ನಿಮಿಷ ಕಣ್ಣು ಮುಚ್ಚಿಬಿಟ್ಟು ಹಿಂಗೆ ಕಣ್ ತೆಗೆದ್ರಂತೆ. ದಿನಕ್ಕೆ ಎಷ್ಟು ಜನ ಬಂದು ಊಟ ಮಾಡ್ತಿದ್ದೀರಿ ಅಂತಿದ್ದೀರಿ? ನಾವೊಂದು 50-60 ಜನ ಅನ್ಕೊಂಡ್ವಿ. ಈಗ ಒಂದು 3,000-4 ಸಾವಿರ ಜನಕ್ಕೆ ಪ್ರಸಾದ ಆಗ್ಬಿಟ್ಟಿದೆ ಸ್ವಾಮಿ ಅಂತ. ಸರಿ, ಅಷ್ಟು ಜನದಲ್ಲಿ ಯಾರಾದರೂ ಒಬ್ಬ ಪುಣ್ಯಾತ್ಮ ಬಂದು ಪ್ರಸಾದವನ್ನು ತಿಂದಿರುತ್ತಾನೆ ಅಂತ ನಂಬುತ್ತೀರಾ ಅಂತ ಕೇಳಿದ್ರಂತೆ ಮಹಾಗುರು. ಅರೇ, ಒಬ್ರೇನೋ ಒಂದು 5-10 ಜನರಾದ್ರೂ ಬಂದು ತಿಂದಿರ್ತಾರೆ ಅಂದ್ರೆ, ಹಾಗಾದ್ರೆ ನೀವು ಮಾಡಿದ ಈ ಒಂದು 5,000 ಜನಕ್ಕೆ ಅನ್ನದಾನ ಆ ಯೋಗಿ ಬರುತ್ತಾನೆ ಅಂತಲೇ ಮಾಡಿರುವುದು. ತುಂಬಾ ಜನ ಹೇಳ್ತಿರ್ತಾರೆ, ಇಷ್ಟು ಜನಕ್ಕೆ ಅನ್ನದಾನ ವೇಸ್ಟ್ ಗುರುಗಳೇ. ಅಂದ್ರೆ ಗುರುಗಳ ಆಂತರ್ಯ ಏನ್ ಗೊತ್ತಾ? ಯಾರೋ ಒಬ್ಬ ಪುಣ್ಯಾತ್ಮ, ನಿಜವಾದ ಪುಣ್ಯವಂತ, ಧರ್ಮವಂತ, ಜ್ಞಾನವಂತ, ಭಗವಂತನ ಮೇಲೆ ನಂಬಿಕೆ ಇಟ್ಟವನು ಇಲ್ಲಿ ಪ್ರಸಾದ ಶಿವಯ್ಯ ಇಟ್ಟಿದ್ದಾನೆ, ಇಲ್ಲಿ ಪ್ರಸಾದ ಅನ್ನಪೂರ್ಣೇಶ್ವರಿ ಇಟ್ಟಿದ್ದಾಳೆ ಅಂತ ಪರಿಪೂರ್ಣ ಆಸ್ಥೆಯಿಂದ ಬಂದಿರ್ತಾನಂತೆ, ನಂಬಿಕೆಯಿಂದ. ಯಾರೋ ಒಬ್ಬ ನಮ್ಮಂತ ಲೋಭಿಗಳು ಎಷ್ಟೋ ಜನ ಬಂದಿರ್ಬೋದು. ತಿಂದೋದ್ರೆ ಸಾಕ್ಬಿಟ್ರೆ ಸೆಲ್ಫಿ ತಗೊಳಕ್ಕೆ, ಇನ್ನೊಂದು ತಗೊಳಕ್ಕೆ ಅನ್ನತಕ್ಕಂಥದ್ದು ಮಕ್ಕಳೇ. ನಾನು ಬಂದೆ, ನೋಡ್ದ ನನ್ನ ಧರ್ಮಸ್ಥಳದಲ್ಲಿ ಈ ಥರ ಕೂತ್ಕೊಂಡು ತಿಂದೆ ಅಂತೆಲ್ಲ ಸೆಲ್ಫಿ ಹಾಕೋತಾರೆ. ಮಹಾಪ್ರಸಾದ ಅದೆಲ್ಲ. ಯಾರೋ ಒಬ್ಬ ಯೋಗ್ಯವಂತ ಆ ಅನ್ನಪ್ರಸಾದ ಪಡೀಲಿಕ್ಕೆ ಬಂದಿರ್ತಾರಂತೆ. ಅಂತ ಪುಣ್ಯಾತ್ಮ ಬಂದು ತಿಂದಿರ್ತಾನ ಅಂದ್ರೆ, ಹೌದು ಸ್ವಾಮಿ ಅಂದ್ರೆ, ಹಾಗಾದ್ರೆ ನೀನು 3,000-5,000 ಜನಕ್ಕೆ ಹಾಕಿದೀಯ ಅಂದ್ರೆ ಆ ಪುಣ್ಯವಂತನ ಲೆಕ್ಕಕ್ಕೆ ಅದು ಬಂದು ಸೇರ್ತು. ಅಂದ್ರೆ ನಾವೊಂದು 3,000-5,000 ಜನಕ್ಕೆ ಪ್ರಸಾದ ಹಂಚಿದ್ರೆ ಅಲ್ಲಿ ಯೋಗ್ಯರುಳ್ಳವರು ಒಬ್ಬರೋ ಇಬ್ರು ಅಂತ ಅರ್ಥ. ನಿಲ್ಲಿಸಬಾರದು. ನಾವು ಒಂದೊಂದು ಸಮಯ ಬೈಕೋತೀವಿ, ಇವ್ರಿಗೆ ಕೊಟ್ಟ ಹಾಗೆ ಅನ್ಕೋಬಾರ್ದಂತೆ. ಅಯ್ಯೋ, ಹೋಗಿ ಇವನಿಗೆ ಅವನಿಗೆ ಅಲ್ಲ, ಮಾಡಬಾರದು ಅಂತ ಹೇಳ್ತಾರೆ. ಈ ರೀತಿ ಆಲೋಚನೆ ಮಾಡ್ತಾ ಹೋಗ್ಬೇಕು. ಯಾರೋ ಒಬ್ಬ ಯೋಗಿ ಹೃದಯಾಂತರಾಳದಿಂದ ಆ ಹೊಟ್ಟೆ ಮುಟ್ಟಿ, ಪುಣ್ಯಾತ್ಮನಪ್ಪ, ಅವ್ರ ಮನೆ ತಣ್ಣಗಿರ್ಲಿ ಅಂತ ಆಶೀರ್ವಾದ ಮಾಡ್ತಾರೆ. ಅದು ಕಾಯ್ಬೇಕಂತೆ. ಯಾರೋ ಒಬ್ಬರು ಯಾವಾಗಲೂ ಒಂದು ಕದಲಿಕೆ ನಡೆಯುತ್ತದೆ. ಅದರ ಅರ್ಥ ಅಯ್ಯೋ ಇದೆ ಗೊತ್ತಿಲ್ಲ, ಅವನಿದ್ದಾನೆ, ಅದನ್ನ ನಂಬಿಕೊಂಡು ನೀವು ಮಾಡಿ.
ಹಾಕಿದ ತಕ್ಷಣ ನಾನು ದಾನ ಧರ್ಮ ಮಾಡಿದ ತಕ್ಷಣ, ಅನ್ನದಾನ ಕೊಟ್ಟಿದ ತಕ್ಷಣ ನನಗೆ ಯಾಕೆ ನಡೀಲಿಲ್ಲ ಗುರುಗಳೇ ಅಂತಾರೆ. ಗೊತ್ತಿಲ್ಲ, ನೀವಿನ್ನೂ ಆ ಭಾಗ್ಯವಂತನನ್ನು ಭೇಟಿಯಾಗಿಲ್ಲ, ಆ ಮಹಾಯೋಗಿಯನ್ನ ಭೇಟಿಯಾಗಿಲ್ಲ, ಅವನ ನೆರಳಿಗೆ ಬಿದ್ದಿಲ್ಲ, ಅವನ ದೃಷ್ಟಿಗೆ ಬಿದ್ದಿಲ್ಲ. ಅವನ ಭಗವಂತನೇ ಅವನ ಮೂಲಕ ಬಂದಿರ್ತಾನೆ ಆ ಯೋಗಿ ರೂಪದಲ್ಲಿ. ವುಡ್ ಬಿನ್ ಮಿಸ್ಡ್ ಇಟ್. 10 ಜನಕ್ಕೆ ಕೊಟ್ರಿ, 11 ಜನ ಯಾರು ಕೊಡೋದು ಬಿಸಾಕೋ. ಅಲ್ಲ, ಬಂದಿರೋರೆಲ್ಲ ಯೋಗಿಗಳಲ್ಲ, ಯಾರೋ ಒಬ್ಬ ಭಗವಂತ ಅವನ ಮೂಲಕ ಬರ್ತಾನೆ. ಅಲ್ಲಿಯವರೆಗೂ ಕಾಯುವ, ತಾಳ್ಮೆ ಮಾಡುವ, ಧರ್ಮ ಬಿಡಬಾರದು, ಅನ್ನದಾನ ಬಿಡಬಾರದು, ಯಾವ ದಾನವಾದ ಮಾಡ್ತಾ ಇರ್ಬೇಕು. ಯಾರದ್ದೋ ಎಲ್ಲಿಯೋ ಪರಶಿವನೇ ಕದಲಿ ಬಿಡುತ್ತಾನೆ, ಕದಲಿಸುತ್ತಾನೆ. ಅದು ಇವತ್ತು ನಾನೇನಾದ್ರೂ ಇಷ್ಟು ಕುಳಿತಿದ್ದೇನೆ ಅಂದ್ರೆ ಮಕ್ಕಳೇ, ನನ್ನ ಯೋಗ್ಯತೆ ಖಂಡಿತ ಇಲ್ಲ, ನನ್ನ ವಿದ್ವತ್ತು ಖಂಡಿತ ಇಲ್ಲ, ನನ್ನ ಜ್ಞಾನ ಖಂಡಿತ ಅಲ್ಲ, ನನ್ನ ಪರಿಶ್ರಮ ಖಂಡಿತ ಅಲ್ಲ, ನನ್ನ ಕಾಂಟ್ಯಾಕ್ಟ್ಸು ಖಂಡಿತ ಅಲ್ಲ, ನನ್ನ ಕಲಿಕೆ ಜ್ಞಾನ ಯಾವುದು ಅಣುವಷ್ಟು ಅಲ್ಲ. ಒಂದು ಹೇಳ್ತೇನೆ ಸತ್ಯ, ನನ್ನಮ್ಮ ಮಾಡಿದ, ನನ್ನ ತಂದೆ ಮಾಡಿದ ದಾನ ಯಾರಿಗೂ ಕೊಡ್ತಲೇ ಇರ್ತಿದ್ರು ಅವ್ರ ಮಟ್ಟಕ್ಕೆ. ಯಾರೋ ಪುಣ್ಯಾತಿ ವ್ಯಕ್ತಿ, ಅನ್ನಪೂರ್ಣೇಶ್ವರಿ ಸ್ವರೂಪ, ಯಾರೋ ಪುಣ್ಯಾತ್ಮ, ಸಾಂಬ ಶಿವ, ಸದಾಶಿವ ಸ್ವರೂಪ, ಆ ಮನೆ ತಂಪಗಿರ್ಲಮ್ಮ ಅಂತ ಆಶೀರ್ವಾದ ಮಾಡಿದ್ದಾರೆ. ಅದೇ ಸತ್ಯ. ಅದಕ್ಕೆ ಈ ಒಂದು ಶರೀರಕ್ಕೆ ಇಂಥದೊಂದು ಸೆಂಟು, ಬಟ್ಟೆ, ಡ್ರೆಸ್ಸು, ಪಗಡಿ, ಹಬ್ಬೋ ಮಾಗುರು ನಮ್ಮ ಗುರು ಎಂಗ ವೀಟು ಪುಳ್ಳೈ ಇದೇ. ನಾನಂತೂ ನಂಬುವುದು ಅದೇ. ಭಗವತಿ ಹತ್ರ ಹೇಳೋದು, ಇದು ನಾನೀ ಜನ್ಮಕ್ಕೆ ಪಡೆದಿರೋದು. ಇದು ಯಾರೋ ನಮ್ಮ ಹಿರಿಯರಿಗೆ, ನನ್ನ ಅಜ್ಜ, ಅಯ್ಯೋ ನನ್ನ ಅಜ್ಜ ಅದೇ ಉಳಿಸಿರೋದು. ನಾನು ಯಾವಾಗಲೂ ಅದನ್ನೇ ಹೇಳ್ತಿರ್ತೇನೆ ನನ್ನ ಕುಟುಂಬದವ್ರಿಗೆ, ಹೀಗೆ ಎತ್ಕೊಳ್ಳಿ. ಅವ್ರು ಎಂಥವರಾದ್ರೂ ಆಗ್ಲಿ, ಗೊತ್ತಿಲ್ಲ ಕೊಡ್ತಾ ಬನ್ನಿ, ಗೊತ್ತಿಲ್ಲ ಕೊಡ್ತಾ ಬನ್ನಿ. ಯಾರೋ ಪುಣ್ಯಾತ್ಮರ ಬಾಯಿಂದ ನುಲಿಸುತ್ತೆ. ಆ ಪುಣ್ಯಕಾಲಂ, ಪರ್ವಕಾಲಂ ಅಂತ ಹೇಳ್ತೀವಿ. ಪರ್ವಕಾಲ ಅದೊಂದು ಅದ್ಭುತ ನೋಡಿ, ಅದು ಕದಲಿಸೋದು. ಅದಕ್ಕೆ ಸಾಕ್ಷಿಭೂತ ಈ ರವಿಶಂಕರನೇ. ನಿಮ್ಮ ಮುಂದುಗಡೆ ಸಮಾಧಿ ಸ್ಥಿತಿ, ಭೂಸ್ಥಾಪಿತ ಸ್ಥಿತಿ. ಇದು ಆ ಹಿರಿಯರು ಮಾಡಿದ ದಾನಕ್ಕೆ, ಯಾರೋ ಪುಣ್ಯಾತ್ಮರು ಮಾಡಿದ ಆಶೀರ್ವಚನವೇ ನನ್ನ ಅಣುವು ನಾನು ಅನುಭವಿಸ್ತಿರೋದು. ಅದು ನಿಮ್ಮಗಳ ರೂಪದಲ್ಲಿ. ನೀವು ನನಗೆ ಕೊಟ್ಟ ಧೈರ್ಯ, ಸ್ಥೈರ್ಯ ನಿಮಗೆ ಗೊತ್ತಿಲ್ಲ. ತುಂಬ ಜನಕ್ಕೆ ಗೊತ್ತಿಲ್ಲ. ನನ್ನನ್ನು ನೀವೆಷ್ಟು ಜನ ನಮ್ಮ ಗುರೂಜಿ ಅಂತ ಕೈ ಹಿಡ್ತಿದ್ದೀರಿ, ಮಾತಾಡ್ತಿ. ಮೊನ್ನೆ ಕೂಡ ಒಂದು ತಾಯಿ ಜೀವ, ಅಯ್ಯೋ ನೀನು ದೇವತೆ ಆಗ್ತೀಯಮ್ಮ, ದೇವತಾಕರ್ಷಣೆ ಇದೆಯಮ್ಮ, ಪೂರ್ಣ ದೈವೀ ಶಕ್ತಿ ಬರುತ್ತೆ ನಿನ್ನ ಮೇಲೆ ಅಂತ ಹೇಳಿದ್ರೆ ನೀವು ನಂಬೋಲ್ಲ. ಬಂದ್ಬಿಟ್ಟಿದೆ. 1-3 ವರ್ಷ ಆಗಿದೆ. ದೈವ ಆಕೆ ನುಡಿದು ನಡೆಸ್ತಿದೆ. ಕೊಂಕಣಿ ಭಾಷೆನಲ್ಲಿ ಆ ಮಗು ನೋಡ್ಬೇಕು, ಈ ತರ ಮುಟ್ಟ ಕರೆಂಟ್ ಹೊಡೆದಾಗ ಮಾತಾಡ್ತಿದ್ದೆ, ಕಂಪಿಸ್ಬಿಟ್ಟೆ. ಭಗವತಿ ಈಕೆ ಮೇಲೆ ಬಂದ್ಬಿಟ್ಲು. ಪೂರ್ಣ ಆವಾಹನ ಸ್ಥಾಯಿ. ಎಲ್ಲಿ ನನ್ನ ಹತ್ರ ಬಂದೇ ಇಲ್ಲ, ಯಾಕೆ ಬಂದಿಲ್ಲ ಅಂತ ಹೇಳಿ. ತುಂಬಾ ಜನರ ಹತ್ರ ಬರ್ತಿರ್ತೀನಿ, ನನಗೆ ನಿನ್ನ ಮನೆ ಗೊತ್ತಾಗ್ಲಿಲ್ಲ. ಯಾಕೆ? ನಿನ್ನ ಮನೆ ದೇವ್ರನ್ನೇ ಮರ್ತು ಬಿಟ್ಟಿಯಾ ನೀನು ಅಂತ. ನೀವು ನಂಬಿಲ್ಲ, ನನ್ನ ಮನೆ ದೇವರಿಗೆ ನಾನು ಹೋಗಿಲ್ಲ. ದೊಡ್ಡ ತಿರುಪತಿ ನಮಗೆ ದೊಡ್ಡದು, ವಿಷ್ಣು ಆರಾಧಕರು ನಾವು. ಆದ್ರೂ ನಮ್ಮ ಕುಲದೇವರು ವಿಷ್ಣುವೇ. ಚಿಕ್ಕ ತಿರುಪತಿಗೆ ನಾವು ದರ್ಶನ ಮಾಡ್ಕೋತೇವೆ. ಆದ್ರೆ ಅಲ್ಲಿಗೆ ಹೋಗ್ಲೇ ಇಲ್ಲ. ಹೋದಾಗ್ಲೂ 2-3 ಬಾರಿ ದರ್ಶನ ಆಗ್ಲಿಲ್ಲ. ನೊಂದ್ಕೊಂಡು ನಾನು ಹೇಳ್ಕೊಂಡೇ ಬಂದ್ಬಿಟ್ಟೆ, ನಾ ಬರಲ್ಲ ಹೋಗಪ್ಪ. ನಾನು ಬಂದು ಇದೆ, ನನಗೆ VIP ಪ್ರೋಟೋಕಾಲ್ ಇದೆ ಮಕ್ಕಳೇ, ದೇವ್ರ ದಯದಿಂದ. ನನಗೆ ಅದು ಇಷ್ಟ ಇಲ್ಲ. ನನಗೆ ಆನಂದಿಸಿ ಆ ರೀತಿ ಹೋಗಿ ದರ್ಶನ ಮಾಡಬೇಕು ಅನ್ನೋ ಒಂದು ಆಸೆ ಅಲ್ಲ, ಆ ಥರದ್ದು ಆಗಿದೆ. ನೀನು ಕರೆಸ್ಕೊಂಡಾಗ ನಾನು ಬರ್ತೀನಿ, ನಾನಾಗಿ ಬರಲ್ಲ ಹೋಗು ಅಂತ ಮುನಿಸ್ಕೊಂಡು ಬಂದ್ಬಿಟ್ಟಿದ್ದೇನೆ. ಎಷ್ಟೋ ವರ್ಷ ಆಯ್ತು. ಆ ಮಗು ಹೇಳ್ತಿದೆ, ಯಾಕೆ ನಾನೇ ಕರಿಬೇಕಾ, ನೀನು ಬರೋಕ್ಕಾಗಲ್ವಾ, ಈ ಗೋವಿಂದನನ್ನು ನೋಡೋಕೆ ಬರೋಲ್ವಾ ಅನ್ನತಕ್ಕಂಥದ್ದು. ರಾಮಚಂದ್ರ, ದಾಸರಥಿ, ಇದಕ್ಕೆ ಮೀರಿದ ಇನ್ನೇನ್ ಬೇಕು? ಹೇಳಿದ್ದು ಅಲ್ಲಿ ದೇವಿ ಸಾಕ್ಷಾತ್ಕಾರ ಆಗ್ತು. ನಾ ಹೇಳಿದೆ, ಬದಲಾಗು, ನೀನು ಬೇರೆ ಸಿದ್ಧತೆ ಮಾಡ್ಕೊ. ನೀನು ವಾಕ್ಸಿದ್ಧಿ ಒಲೆದು ಬಿಡ್ತು ಮಗೋ,
ಬೇರೆ ನಿನ್ನ ಮೇಲೆ ಆ ಪ್ರಕೃತಿ ಮಾತೆ ಬಂದ್ಬಿಟ್ಟಿದೆ. ಸೇಯಿಂಗ್ ಲೈಕ್ ದಿಸ್. ಈಗ ಅಂತಳ ತಾಯಿ ಜೀವ ಇಷ್ಟಕ್ಕೂ ಮಾಸ್ಟರ್ಸ್ ಮಾಡಿದಾಳೆ. ಮಗು, ನೀವು ನಂಬೋಲ್ಲ, ಮಾಸ್ಟರ್ಸ್ ಅಂಡ್ ಪ್ರೊಫೆಷನಲ್ ಹಾರೋಸ್ಕೋಪ್. ಶಿ ಈಸ್ ಅ ಪ್ರೊಫೆಷನಲ್, ವೆರಿ ಬಿಗ್ ಪೊಸಿಷನ್. ಆರಾಧನೆ ಮಾಡ್ತಾ 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 ದೇವಿಯೇ ಒಲಿದು ಬಿಟ್ಟಿದೆ. ಇದೇ ನಾನು ಹೇಳಿದೆ ಅಂತಲ್ಲ, ಇದ್ದಿದ್ದು ನುಡಿಸಿದ್ದು. ತಾಯಿ ಮಗು ನೋಡ್ಬೇಕು ಈಗ ಇಟ್ಕೊಂಡು, ನಾನಿದ್ದೇನೆ ಅನ್ನತಕ್ಕಂಥದ್ದು. ಇಂಥದ್ದು ಎಷ್ಟೋ ಪವಾಡಗಳು ನಡೆದಿದ್ದಾವೆ. ಅವ್ರ ತಾಯಿ ಕಣ್ತುಂಬ ನೀರು. ನೀವು ಹೇಳಿದಾಗೆ ನನ್ನ ಮಗಳು ನುಡಿದಿದ್ದೆಲ್ಲ ನಡೀತಿದ್ದೆ. ಹೇಳಿದೆ, ನಾವು ತಿಳ್ಕೊಂಡು ಬಂದಿದ್ದೇವೆ, ತಿಳಿಯದೇ ಮಗು ಬಾಯಲ್ಲಿ ಇಷ್ಟೆಲ್ಲ ನಡೀತಿದೆ. ಆರಂಭ ಮಾಡಿ ಉತ್ಸವ ಅಂತ ಹೇಳಿದೆ. ಉತ್ಸವ ಮೂರ್ತಿ ನನ್ನ ಹತ್ರ ಏನಕ್ಕೆ ಬಂದ್ರಿ? ತಾಯಿ ಜೀವ ನಿಮ್ಮ ಮನೇಲಿ ಇಟ್ಕೊಂಡು ಆರಾಧನೆ ಇಲ್ಲಿ ನಡಿಬೇಕು ಭಗವತಿ ಅಂತ. ಇದೇ ಮಕ್ಕಳ ಅಂಥದ್ದೊಂದು ಪವಾಡ ನೀವು ನನ್ನನ್ನು ಕೈ ಹಿಡ್ದಿದ್ದೀರಿ, ನಿಮಗೆ ಗೊತ್ತಿಲ್ಲ. ಇದಕ್ಕೆ ಕಾರಣ ಅನ್ನದಾನವೇ. ನನ್ನ ಹಿರಿಯರು ಅದು ನಮ್ಮ ಮೂಲಕ ಏನೋ ಒಂದು ವಾರಕ್ಕೊಮ್ಮೆ ಆದರೂ ಒಂದು ಸ್ವಯಂ ಪಾಕ ಯಾರಿಗೂ ಕೊಡ್ತಾ ಬನ್ನಿ. ನಡೆಸುತ್ತೆ ಮಕ್ಕಳೇ, ನಡೆಸುತ್ತೆ. ಇದು ನಾನು ಹೇಳಿದ್ದಲ್ಲ, ಮಹಾಗುರುಗಳು ಕಂಚಿ ಕಾಮಕೋಟಿ ಮಹಾಗುರುಗಳಪ್ಪ. ಅವನ್ 3-4 ಜನದಲ್ಲಿ ಯಾರಾದ್ರೂ ಒಬ್ಬ ಪುಣ್ಯಾತ್ಮ ತಿಂದು ತೃಪ್ತಿ ಆಗಿರ್ತಾನೆ ಅಂತೀರಾ ಅಂತ ಹೇಳಿದ ಮಾತು. ಅದರಲ್ಲಿ ಅಷ್ಟು ಆಂತರ್ಯ. ಅಂದ್ರೆ ನಾವು ಕೊಟ್ಟವ್ರದೆಲ್ಲ ತೃಪ್ತಿ, ಅದು ದೇಹ ತೃಪ್ತಿ ಆಗ್ಬೋದು, ಹೊಟ್ಟೆ ತೃಪ್ತಿ ಆಗ್ಬೋದು, ಅದಲ್ಲ. ಇಲ್ಲಿ ತೃಪ್ತಿ, ಹೃದಯ ತೃಪ್ತಿ. ಅಯ್ಯೋ ಯಾರಪ್ಪ ಈ ಪುಣ್ಯಾತ್ಮ, ಈಗ ಅಂದುಬಿಟ್ರು ಅಂತ ಇಟ್ಕೊಳ್ಳಿ. ಇವ್ರ ಮನೆತನ ಕುಟುಂಬ ನೀ ಬಿಡ್ಡಲು ಸಲ್ಲಗಾ ಉಂಡಾಲಿ ತಲ್ಲಿ ಅಂತ ಅಂದುಬಿಟ್ರು ಅಂತ ಇಟ್ಕೊಳ್ಳಿ. ನಿನ್ನ ಮಕ್ಕಳು ಪುರೋಭಿವೃದ್ಧಿ ಒಂದು ಬಿಡ್ಲಿ ಅಂತ ಹೇಳಿಬಿಡ್ಲಿ. ಲಕ್ಷ್ಮಿ ಏನು, ಕನಕಲಕ್ಷ್ಮಿ, ವಿಜಯಲಕ್ಷ್ಮಿ, ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆರಳಾಗಿ ಕಾವಲಾಗಿ ನಿಂತು ಬಿಡುತ್ತೆ. ಮಕ್ಕಳೇ ಮಾಡ್ಕೊಳ್ಳಿ, ನನ್ನ ಮಾತು ಕೇಳಿ. ಯಾಕಂದ್ರೆ ಪೂರ್ಣ ಹುಣ್ಣಿಮೆ, ಭೂಮಿಯ ಭಾರ ಇಳಿಸ್ಕೊಂಡು ಹೋಗೋಕೆ ನಾವು ಬಂದಿದ್ದೀವಿ. ನಾವು ಎಷ್ಟೇ ದೊಡ್ಡವರಾಗ್ಲಿ, ಈಗ ಯಾರ್ಯಾರು ಮೈನಿಂಗ್ ದೊರೆಗಳು ಇದೆಲ್ಲ ಹೇಳ್ತಾರಲ್ವಾ, ಸ್ಟೀಲ್ ದೊರೆಗಳು, ಒಂದ್ ಹೇಳ ಯಾರಿಗೂ ಗೊತ್ತಿಲ್ಲದ ಒಂದು ಸತ್ಯ ಹೇಳ್ತೀನಿ. ಮನುಷ್ಯ ಅವನು ಎಷ್ಟೇ ಪ್ರಯತ್ನ ಮಾಡಿದ್ರು ಒಂದು ಹಿಡಿ ಮಣ್ಣನ್ನ ಹೆಚ್ಚಾಗಿ ಮಾಡೋಕ್ಕಾಗಲ್ಲ ಭೂಮಿ ಮೇಲೆ. ನಂಬ್ತೀರಾ? ಒಂದು ಹಿಡಿ ಹೆಚ್ಚು ಮಣ್ಣನ್ನ ಸೃಷ್ಟಿಸ್ಲಾರ. ಇನ್ನೂ ಒಂದು ನಂಬ್ತೀರಾ? ಒಂದು ಹಿಡಿ ಮಣ್ಣು ಕಡಿಮೆ ಮಾಡಲಾರ. He thinks, I am the steel king, mining king, iron king, gold king. ಒಂದು ಹಿಡಿ ಬಂಗಾರ ಹೆಚ್ಚು ಮಾಡ್ಲಾರ ಅವನು ಭೂಮಿ ಮೇಲಿರೋ ಬಂಗಾರವನ್ನ. ಒಂದು ಹಿಡಿ ಬಂಗಾರವನ್ನು ಕಡಿಮೆ ಮಾಡಲಾರ. ಒಂದು ಬೊಗಸೆ ನೀರನ್ನು ಹೆಚ್ಚು ಮಾಡಲಾರ. ಒಂದು ಬೊಗಸೆ ನೀರನ್ನು ಕಡಿಮೆ ಮಾಡಲಾರ. ಅದು ಬೇರೆ ರೂಪದಲ್ಲಿ ಹೋಗಿರುತ್ತೆ, ಮತ್ತೆ ಅಗೇನ್ ಇಟ್ ಕಮ್ಸ್ ಬ್ಯಾಕ್. ಇದು ಪಾರಮಾರ್ಥಿಕ ಸತ್ಯ. ಅಂದ್ರೆ ನಾವು 1 ಇಂಚು ಹೇಳ್ತೀವಿ, ಇದು ನಂದು ಸಾಮ್ರಾಜ್ಯ ಕಣೋ ಅಂತ ಹೇಳ್ತೀವಲ್ಲ. ನಿನ್ನೆ ಯಾರ್ದೋ ಆಗಿತ್ತು, ಅದು ಮೊನ್ನೆ ಇನ್ಯಾರ್ದೋ ಆಗಿತ್ತು. ಧರ್ಮರಾಯರ ಮೊದಲು ಅದು ಯಾರ್ದಾಗಿತ್ತು? ದುರ್ಯೋಧನತ್ವ. ದುರ್ಯೋಧನಿಗೆ ಮೊದಲು ಯಾರಿದ್ರು? ಇನ್ನೊಬ್ಬರಿದ್ರು. That's it. ಹೌದಲ್ವಾ? ವಿಚಿತ್ರ ವೀರ್ಯ, ಅವನಿಗೆ ಮೊದಲು ಶಂತನು. ಈ ರೀತಿ ಧರ್ಮರಾಯನ ನಂತರ ಪರೀಕ್ಷಿತನ ನಂತರ ಜನಮೇಜಯ. ಲೈಕ್ ದಟ್ ಟ್ರಾನ್ಸ್ಫಾರ್ಮೇಶನ್. ಆದ್ರೂ ನಾನು ಯಾರು ಗೊತ್ತಾ? ಒಂದಿಡೀ ಮಣ್ಣು ಹೆಚ್ಚು ಮಾಡೋಕ್ಕಾಗಲ್ಲ, ಒಂದಿಡೀ ಮಣ್ಣು ಕಡಿಮೆ ಮಾಡೋಕ್ಕಾಗಲ್ಲ. ಇದು ನಿತ್ಯ ಸತ್ಯ. ಅದರಿಂದ ಇರ್ಲಿ, ಏನೋ ಒಂದು ಬಂದ್ಬಿಟ್ಟಿದೆ ಇವತ್ತು. ಭೂಮಿ ಹುಣ್ಣಿಮೆ, ಕಾರ ಹುಣ್ಣಿಮೆ, ಎಂಥದೊಂದು ಸಂಕಲ್ಪ ಮಾಡ್ಕೊಳ್ಳಿ. ಯಾರೋ ಪುಣ್ಯಾತ್ಮ ತನು ಮನ ಧನದಿಂದ ಇಷ್ಟೇ ಕೊಡಿ. ಬೊಗಸೆ ಅಕ್ಕಿಯೋ ಏನೋ ಒಂದು ಬೇಳೆ, ಇನ್ನೊಂದು ತಿಂಗಳಿಗೊಮ್ಮೆಯೋ ತಗೊಂಡು ಎಲ್ಲೋ ಒಂದು ಅನ್ಸುತ್ತೆ, ಇಂಥವ್ರು ಕೊಡ್ಬೇಕು ಪುಣ್ಯಾತ್ಮ, ಇಂಥವ್ರ ಮನೆಗೆ ತಗೊಂಡೋಗಿ ಕೊಡ್ಬೇಕು ಅಂತ ಒಂದು ಕೈ ವಸ್ತ್ರದ ಸಮೇತ ತಗೊಂಡೋಗಿ ಕೊಡಿ. ಆಗುತ್ತಾ? ಅದ್ರಲ್ಲಿ ಒಂದಷ್ಟು ಎಳ್ಳು ಸೇರಿಸ್ಕೊಡಿ, ಋಣ ತೀರ್ಲಿ, ಶನಿಯ ಭಾರ ತೀರ್ಲಿ. ಒಂದು ಎಣ್ಣೆ ಸೇರಿಸ್ಕೊಡಿ, ನಮ್ಮ ಕೆಲಸಗಳು ಸುಲಲಿತ ಆಗಲಿ. ಅದ್ರ ಜೊತೆಲಿ ಒಂದಷ್ಟು ಬೆಲ್ಲ ಕೊಡಿ, ನಮ್ಮ ಜೀವನ ಸ್ವಲ್ಪ ಸಿಹಿ ಆಗಲಿ. ಇನ್ನೊಬ್ರಿಗೆ ಸಿಹಿ ಇಟ್ಟಷ್ಟು ನಮಗೆ ಸಿಹಿ, ಇನ್ನೊಬ್ರಿಗೆ ಹೊಟ್ಟೆ ತುಂಬಿಸಿದಷ್ಟು ನಮಗೆ ಹೊಟ್ಟೆ
ನಮ್ಮ ಕುಟುಂಬಕ್ಕೆ ಎಲ್ಲೋ ಒಂದು ಕದಲಿಸುತ್ತೆ ಮಕ್ಕಳೇ. ಅದನ್ನು ಮಾಡಿ. ಧರ್ಮ ಪರಿಪಾಲನಾ ಕಾಪಾಡುತ್ತೆ. ಅದಕ್ಕೆ ಸಾಕ್ಷಿ ಈ ರವಿಶಂಕರನೇ. ಮಾಡ್ಕೋತೀವಿ ಅಂತ ಅನ್ಕೋತೇನೆ. ಬುಧವಾರದ ಸಂಚಿಕೆ. ಜ್ಯೇಷ್ಠ ನಕ್ಷತ್ರ. ದೊಡ್ಡವ್ರು ನೀವು. ಜ್ಯೇಷ್ಠ ಅಂದ್ರೇನೆ ದೊಡ್ಡದು. ದೊಡ್ಡವ್ರು. ಕಲಿಯುಗಕ್ಕೆ ಅಶ್ವಿನಿ ನಕ್ಷತ್ರ ಮೊದಲ ಆರಂಭ. ಆದರೆ ದ್ವಾಪರ ಯುಗ, ಕೃತಾಯುಗ, ಇದಕ್ಕೆ ಮೊದಲು ಇದ್ದಂಥ ಯುಗಗಳಲ್ಲಿ ಜ್ಯೇಷ್ಠ ನಕ್ಷತ್ರ ಮೊದಲ ನಕ್ಷತ್ರ, ಶ್ರೇಷ್ಠ ನಕ್ಷತ್ರ. ದೊಡ್ಡವನವನು. ಅದಕ್ಕೆ ಜ್ಯೇಷ್ಠ ನಕ್ಷತ್ರದವ್ರ ತಲೆ ದೊಡ್ಡದು, ಯೋಚನೆ ದೊಡ್ಡದು, ಜವಾಬ್ದಾರಿ ದೊಡ್ಡದು. ಅದಕ್ಕೆ ಅವ್ರು ಒಂಥರ ವಿಜಿ 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 ಅಂತಿರ್ತಾರೆ. ಆ ವೇಗ, ಆ ಕೋಪ. ಇಲ್ಲ, ಕೆಲವರು ಒಂಥರ ತಣ್ಣಗಿರ್ತಾರೆ, ಬಟ್ ಮೈಂಡ್ ವಿಲ್ ಬಿ ರನ್ನಿಂಗ್. ಅದಕ್ಕೆ ಸಿಕ್ಕಾಬಟ್ಟೆ ಹೆಡ್ಡೇಕು ಜ್ಯೇಷ್ಠ ನಕ್ಷತ್ರದವರಿಗೆ. ಕಾಫಿಂಗ್ ಪ್ರಾಬ್ಲಮ್. ಹೆಣ್ಮಕ್ಳಿಗಂತೂ ಕನ್ಫರ್ಮ್ ಪಿಂಪಲ್ಸ್ ಪ್ರಾಬ್ಲಮ್ ಆಗುತ್ತೆ ಸಿಕ್ಕಾಬಟ್ಟೆ. ದೇಹದಲ್ಲಿ ಉಷ್ಣಗುಳ್ಳೆಗಳು ಶುರು ಆಗುತ್ತೆ. PCOD ಪ್ರಾಬ್ಲಮ್ ಕನ್ಫರ್ಮ್. ಪೈಲ್ಸ್ ಪ್ರಾಬ್ಲಮ್ಸ್. ಪಾದಗಳು ಹೊಡೆಯತಕ್ಕಂಥದ್ದು, ಹೊಟ್ಟೆ ಉರಿ ಆಗ್ತಕ್ಕಂಥದ್ದು, ದೇಹ ಭಾರ ಆಗ್ತಕ್ಕಂಥದ್ದು, ವಿಪರೀತ ಊದ್ಕೊಬಿಡ್ತಾರೆ. ಇಲ್ಲಾಂದ್ರೆ ಪಿಚಿ 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 ಅಂತ ಪಿಚಿಕಾರಿ ತರ ಸಣ್ಣಗಾಗಿ ಬಿಡ್ತಾರೆ. ಜ್ಯೇಷ್ಠ ಅಂದ್ರೇನೆ ದೊಡ್ಡದು. ಅವ್ರಾಗಿಯೇ ಅವ್ರಿಗೆ ದೊಡ್ಡದು ಕೊಡಬೇಕು. ದೊಡ್ಡ ಸ್ಥಾನ, ದೊಡ್ಡ ಗೌರವ, ದೊಡ್ಡ ಮರ್ಯಾದೆ, ದೊಡ್ಡ ಒಂದು. ಅವರನ್ನ ತುಂಬಾ ಜನಕ್ಕೆ ಗೊತ್ತಿಲ್ಲ. ಜ್ಯೇಷ್ಠ ಕದಲಿಸ್ತಾರೆ, ಪಕ್ಕಕ್ಕೆ ಇಟ್ಟು ಬಿಡ್ತಾರೆ, ತಪ್ಪು ಅನ್ನತಕ್ಕಂಥದ್ದು. ಅಂತ ಒಂದು ಜ್ಯೇಷ್ಠ ನಕ್ಷತ್ರ. ಕಾರ ಹುಣ್ಣಿಮೆ, ಭೂಮಿ ಹುಣ್ಣಿಮೆ. ಭೂಮಿ ಮೇಲೆ ನಾವು ಋಣವನ್ನು ತೀರಿಸಲು ಬಂದಿರೋದು. ಯಾವುದೋ ಜನ್ಮದ ಎಷ್ಟೋ ಜನ್ಮಗಳನ್ನ ದಾಟ್ಕೊಂಡು ಬಂದಿದ್ದೇವೆ. ಮನುಷ್ಯನಾಗಲು ಎಷ್ಟೋ ಲಕ್ಷಾಂತರ ಜನ್ಮಗಳನ್ನ ದಾಟಿಕೊಂಡು ಈ ಅಪರೂಪ ಜನ್ಮವನ್ನು ಪಡೆದಿರೋದನ್ನ ಬರೀ ಭೋಗ, ತಿನ್ನು, ಕುಡಿ, ಜೂಜು, ಮೋಜು, ಮಸ್ತಿ, ಇಷ್ಟೇ. ನನ್ನ ಕುಟುಂಬ, ನನ್ನ ಹೆಂಡತಿ, ನನ್ನ ಗರ್ಲ್ ಫ್ರೆಂಡ್, ನನ್ನ ಗಂಡ, ನನ್ನ ಮೋಜು, ನನ್ನ ಕಾರು, ನನ್ನ ಬಂಗ್ಲೆ, ನನ್ನ ಫ್ಲೈಟ್, ಇಷ್ಟಲ್ಲೇ ಇರಬೇಡಿ. ಮೀರಿದ್ದಿದೆ ಅದು ಮಂಗನಿಸ್ತಾಯಿ. ಅಟ್ಲೀಸ್ಟ್ ಮಾನವ ಪ್ರೊಟೆಕ್ಷನ್ ಒಂದು ಮಾಡಿ ನನ್ನ ಮಾತು ಕೇಳಿ. ಶ್ರೇಷ್ಠ ಸಂಕಲ್ಪ. ಇದನ್ನ ಮಾಡಿದವರು ನಿಜ ಹೇಳ್ತಾನೆ, ನಿಮ್ಮ ಸಾಕ್ಷಿ ನಾನೇ. ನಾನು ಹತ್ತದ ವಿಮಾನ ಇಲ್ಲ, ತಿನ್ನದ ಊಟ ಇಲ್ಲ, ನೋಡದ ವ್ಯಕ್ತಿ ಇಲ್ಲ. ನಿಮಗೆ ರವಿಶಂಕರ್ನ ಒಂದು ಮುಖ ಮಾತ್ರ ಗೊತ್ತು. ನಮಗೆ ಅದೊಂದು ವೈದಿಕವಾಗಿ ನಿಯಮಗಳಿದ್ದಾವೆ. ನಾವೆಲ್ಲೂ ಹೇಳ್ಕೊಳ್ಳೋ ಆಗಿಲ್ಲ. ನಮ್ಮ ವಿದ್ಯೆ, ನಮ್ಮ ತಾಕತ್ತು, ನಮ್ಮ ಒಂದು ಶಕ್ತಿ ತೋರಿಸ್ಕೊಳ್ಳೋ ಆಗಿಲ್ಲ ಮಕ್ಕಳೇ. ಇದು ನಿಮ್ಮ ಪಾದದಾಣೆಗೂ ಹೇಳ್ತಾನೆ, ಹೇಳೋ ಆಗಿಲ್ಲ. ಆದ್ರೂ ಒಂದೊಂದು ಸಮಯ ಹೇಳ್ಕೋಬೇಕಾಗುತ್ತೆ. ಸ್ವಲ್ಪ ಚಿಕ್ಕದಾಗಿ ಒಗ್ಗರಣೆ ರೂಪದಲ್ಲಿ ಹೇಳ್ತಿದ್ದಾನೆ. ಅನ್ರೀಚಬಲ್ ಪರ್ಸನ್ಸ್ ಇಸ್ ರೀಚ್ ಟು ಮೀ. ಇಷ್ಟೇ ಹೇಳಬಲ್ಲೆ. ಅವರನ್ನು ನೀವು ಯಾರೂ ರೀಚ್ ಮಾಡೋಕ್ಕಾಗಲ್ಲ. ಅಂಥ ವ್ಯಕ್ತಿಗಳು ಉತ್ತರಗಳನ್ನು ಹುಡುಕೊಂಡು ನನ್ನ ಹತ್ರ ಬಂದಿರತಕ್ಕಂಥದ್ದು ಈ ವಿದ್ಯೆಯೇ ಸಾಕ್ಷಿ. ಅದಕ್ಕೋಸ್ಕರ ಹೇಳ್ತಿದ್ದಾನೆ, ಮಾಡ್ಕೊಳ್ಳಿ. ನೀವು ಶ್ರೇಷ್ಠರಾಗಬೇಕಾ, ತೃಪ್ತಿಯಾಗಿರ್ಬೇಕಾ, ಏಳಿಗೆ ಆಗ್ಬೇಕಾ, ಬಹುದೊಡ್ಡ ಹೆಸರು, ಕೀರ್ತಿ, ಪ್ರತಿಷ್ಠೆ ಇಂದ ಬದುಕಬೇಕಾ, ಇದನ್ನ ಮಾಡಿ. ನಿಮಗಲ್ಲದಿದ್ದರೂ ನಿಮ್ಮ ಮಕ್ಕಳು, ಅವರಿಗಲ್ಲದಿದ್ದರೂ ನಿಮ್ಮ ಮೊಮ್ಮಕ್ಕಳು 100% ಆಗ್ಬೇಕು. ಆಗಲೇಬೇಕು. ಅಜ್ಜ ಹೇಳ್ತಿದ್ದೆ, ಪುಣ್ಯಾತ್ಮ ಬರ್ತಾನೋ ಗೊತ್ತಿಲ್ಲಮ್ಮ, ಕರ್ಕೊಂಬರೋದು ನನ್ನ ಕರ್ತವ್ಯ, ಇಡೋದು ನಿನ್ನ ಕರ್ತವ್ಯ. ವೃಥಾ ಹೋಗು. ಯಾವ ಪುಣ್ಯಾತ್ಮನ ಬಾಯಿಂದ ಏನು ನಡೆಯುತ್ತೋ ನಡೆಸ್ಬಿಡುತ್ತೆ ಅಂತ ನಮಗೆ ಗೊತ್ತಿದೆ. ನಮ್ಮ ಮನೆಯಲ್ಲಿ ಇಷ್ಟೇ ಜಾಗ ಮಕ್ಕಳೇ, ಈ ಬೊಗಸೆ ಎಷ್ಟು ಜಾಗ, ಅದರಲ್ಲಿ ದೇವರನ್ನಿಟ್ಟು ಒಂದು ದೀಪ, ದೇವ್ರ ಫೋಟೋ ಒಂದು ಚಿಕ್ಕದೊಂದಿಷ್ಟು ಇಟ್ಟು ಅಲ್ಲೊಂದು ಸಣ್ಣ ಬೆಲ್ಲದ ಚೂರು ಇಲ್ಲ ಒಣಗಿದ ದ್ರಾಕ್ಷಿ ಅಮ್ಮ ಇಟ್ಟು ಒಂದು ಗಂಧದ ಕಡ್ಡಿ ಹಚ್ತಾ ಇದ್ದಿದ್ದು. ಅಷ್ಟೇ ಇದ್ದಿದ್ದು. ಇವತ್ತು ನಮ್ಮ ದೇವ್ರ ಮನೆ, ಆ ದೇವ್ರ ಮನೆ ಆ ವೆಂಕಟೇಶ್ವರ ನೋಡ್ಬೇಕು ನೀವು, ನಮ್ಮ ಮನೆ ದೇವ್ರು. ಅದು ನೋಡೋದೇ ಒಂದು ಅಂದ, ಆ ಪ್ರಭುವನ್ನ. ಆ ಅಂದ ಈ ಶ್ರೀನಿವಾಸ ಎದ್ದು ಬಂದು ನಿಂತಿದ್ದಾನೆ, ಅಖಂಡ ಒಂದು ಲಕ್ಷ್ಮೀ ಸಮೇತನಾಗಿ. ಅದನ್ನು ನೋಡೋದೇ ಆನಂದ. ಅಷ್ಟು ದೊಡ್ಡ ಶ್ರೀನಿವಾಸ ಯಾರಿಗುಂಟು, ಯಾರಿಗಿಲ್ಲ ಆ ಸೌಭಾಗ್ಯ. ಅದಕ್ಕೆ ಹೇಳ್ತಿದ್ದಾನೆ, ಇಷ್ಟು ಜಾಗದಲ್ಲಿ ಇಷ್ಟು ಒಂದು ದೈತ್ಯ ಸ್ಥಾಯಿಯಲ್ಲಿ. ಅದಕ್ಕೆ ಹೇಳ್ತಿದ್ದಾನೆ, ನೀವು ಮಾಡಿ. ಅದಕ್ಕೆ ಸಾಕ್ಷಿ ನನ್ನ ಅಜ್ಜ, ನನ್ನಮ್ಮ. ನಾನು ಮಾಡಿದ್ದೇನೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನು ಅದ್ರ ಬಗ್ಗೆ ವಿಮರ್ಶೆ ಮಾಡೋಲ್ಲ, ವಿಶ್ಲೇಷಣೆಯೂ ಬೇಕಿಲ್ಲ. ಭಗವತಿಗೆ ಬಿಟ್ಟಿದ್ದೇನೆ. ಅದು ನಿನಗೆ ಗೊತ್ತಿದೆಮ್ಮ ಅಂತ ಹೇಳ್ತಾನೆ. ನೀವು ಮಾಡಿ. ನೀವು ಗೆಲ್ಲಬೇಕಾ? ನನ್ನ ರೀತಿ, ನನ್ನ ಗುರುಗಳ ರೀತಿ, ನನ್ನ ಸುತ್ತಮುತ್ತಲಿನವರ ರೀತಿ ಎಷ್ಟೋ ಜನಕ್ಕೆ ಇದನ್ನು ಮಾಡಿಸಿದ್ದೇನೆ. ನೀವು ಮಾಡಿ. ಅತ್ಯಂತ ಶ್ರೇಷ್ಠ ದಾನ ಅನ್ನದಾನ ಮಾಡ್ತೀರಿ.
ಎಷ್ಟು ಜನ ಕಮೆಂಟ್ಸ್ ಹಾಕ್ತೀರಿ ಅಂತ ಕಾಯ್ತಿರ್ತೇನೆ. ನಿಮ್ಮ ಗೆಲುವು ನನಗೆ ಮುಖ್ಯ ಮಕ್ಕಳು, ನೀವು ಗೆಲ್ಲುವುದು ನನ್ನ ಮುಖ್ಯ. ಕೆಲವರಿಗೆ ಕೆಲವೊಂದು ಕೈಂಕರ್ಯಗಳು ಮಾಡಿಸಿದ್ದಾನೆ, ಅದು ನಡೆದಿದೆ ಪವಾಡಗಳು, ಅದು ಬೇರೆ, ಅದು ದೊಡ್ಡದದು, ದೊಡ್ಡ ಸಾಮ್ರಾಜ್ಯಗಳದು. ನಿಮ್ಮ ಕೈಯಲ್ಲಿ ನಿಮ್ಮ ಒಂದು ಜೋಳಿಗೆ ತುಂಬುವಷ್ಟು ಜೋಳಿಗೆ ಹಣ್ಣು ನಿಮ್ಮ ಎತ್ತರಕ್ಕೆ ತುಂಬಿಸುತ್ತೆ ಆ ಮಹಾತಾಯಿ ಅನ್ನಪೂರ್ಣೇಶ್ವರಿ. ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಜ್ಯೇಷ್ಠ ನಕ್ಷತ್ರದ ದಿನ, ಚಂದ್ರ ಬುಧನ ಸಾರ. ಬುಧ ಗುರುವಿನ ಜೊತೆಲಿ ಅದ್ಭುತವಾಗಿ ಮಿಥುನದಲ್ಲಿ ಕುಳಿತಿರ್ತಕ್ಕಂಥದ್ದು. ರಾಹು ಸಾರದಲ್ಲಿ, ರಾಹು ಗುರು ಸಾರ ವಿಶೇಷವಾಗಿ ಚೆನ್ನಾಗಿದೆ. ಗುರು ಕುಜನ್ ಸಾರ, ಕುಜ ವಿಶೇಷವಾಗಿ ಕೇತು ಸಾರದಲ್ಲಿದ್ದಾನೆ. ಒಂದು ರೀತಿ ಅಷ್ಟಗ್ರಹ ಕೂಟ. ಈ ಹುಣ್ಣಿಮೆಯ ಪ್ರಭಾವ ಒಂಥರ ಕಿಚಿ 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 ಅಂತಿರುತ್ತೆ, ಮಲ್ಟಿಪಲ್. ಕೇತು ಪ್ರಭಾವ, ಕೇತು ಸೂರ್ಯನ ಪ್ರಭಾವ, ಸೂರ್ಯ ಎಗೇನ್ ಚಂದ್ರನ ಪ್ರಭಾವ. ಆಲ್ ಆರ್ ಟ್ರಾನ್ಸಿಷನ್ ಎಕ್ಸೆಪ್ಟ್ ಶುಕ್ರ. ನೋಡಿ, ಕಲಾವಿದರು ಎಚ್ಚರಿಕೆಯಾಗಿ ಇರಬೇಕು. ಕುತ್ತು, ಆಪತ್ತು, ನಷ್ಟ ಈ ಥರದ್ದೆಲ್ಲ ನಡೆಯುತ್ತೆ. ದಿಢೀರ್ ಒಂದು ಅಸ್ತಂಗತಗಳು ಅನ್ನತಕ್ಕಂಥದ್ದು ಗಮನಿಸ್ತಿದ್ರೆ ತುಂಬ ಆ ಥರದ್ದು ನಡೀತಿದೆ, ಎಚ್ಚರಿಕೆ ಅಂತ ಹೇಳ್ತಾ, ಮೇಷರಾಶಿ ಚೆನ್ನಾಗಿದೆ. ಫೈನಾನ್ಸ್ಗೆ ಸಂಬಂಧಪಟ್ಟಂತೆ ಪ್ರಾಪರ್ಟಿ ಕನ್ಸಲ್ಟೆಂಟ್ಸ್ ಆಗಿ ಏನಾದರೂ ಮಾಡ್ತಿದ್ರೆ, ಇಂಜಿನಿಯರಿಂಗ್ ವಿಭಾಗದ ಕೆಲಸ ಕಾರ್ಯ, ಅಡ್ವೈಸರಿ ಆಗಿ ಕೆಲಸ ಕಾರ್ಯ ಮಾಡ್ತಿದ್ರೆ ಅದ್ಭುತ ಪರಿಷ್ಕಾರ ಪಡಿತಕ್ಕಂಥ ಫಲವನ್ನು ನೋಡುವ ದಿನ. ಬ್ಯೂಟಿಫುಲ್. ಚಂದ್ರ ಕುಜನ್ ಮನೇಲಿ ಕುಳಿತಿದ್ದಾನೆ. ಇಂಜಿನಿಯರಿಂಗ್, ಮೆಷಿನರಿ, ಗಾಡಿಗಳು, ಸರ್ವಿಸ್ ಓರಿಯೆಂಟೆಡ್, ಬ್ಯೂಟಿಫುಲ್. ವೃಷಭ ರಾಶಿ ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಂತ ವೃತ್ತಿ, ಫೈನಾನ್ಸ್ಗೆ ಸಂಬಂಧಪಟ್ಟಂತ ವೃತ್ತಿ, ಲೆಕ್ಕಾಚಾರ, ಕ್ಯಾಶಿಯರ್ ಆಗಿದ್ದೀರಾ, ಬ್ಯಾಂಕಿಂಗ್ ವ್ಯವಸ್ಥೆ, ಇನ್ಶೂರೆನ್ಸ್ ವ್ಯವಸ್ಥೆ, ಟೆಲಿಕಾಂ ವ್ಯವಸ್ಥೆ, ಇವುಗಳಲ್ಲಿ ಕೆಲಸ ಕಾರ್ಯ ಮಾಡ್ತಿದ್ದೀರಿ, ಅದ್ಭುತ ಪ್ರಗತಿಯನ್ನ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ. ವಾಣಿಕಾರಕ, ಸಂಗೀತ, ಆಲಾಪನ, ಮಾಧ್ಯಮ, ಪ್ರಿಂಟಿಂಗು, ಪಬ್ಲಿಕೇಶನ್ನು, ಎಜುಕೇಷನ್ನು, ಟೀಚಿಂಗು, ಕೋಚಿಂಗು, ಇಂತಹ ಒಂದು ವಿಭಾಗಗಳಲ್ಲೂ ಕೂಡ ಇರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಕಾಣುವ ದಿನ. ಮಿಥುನ ರಾಶಿ ಅನಾಲಿಸಿಸ್, ಕ್ರಿಟಿಕಲ್ ಅನಾಲಿಸಿಸ್, ಎಂಥ ಸಮಸ್ಯೆಗೂ ಪರಿಷ್ಕಾರ ಹುಡುಕತಕ್ಕಂಥ ಒಂದು ಅನಾಲಿಸಿಸ್ ಡಿಪಾರ್ಟ್ಮೆಂಟ್. ತೊಂದರೆ ಬಂದಿದೆ, ಅದನ್ನು ಹೇಗೆ ಬಿಡಿಸೋದು, ಅದು ದುಡ್ಡು ಕಾಸಿಂದ ಇರ್ಬೋದು, ವ್ಯವಹಾರ ಇರ್ಬೋದು, ವ್ಯಾಪಾರ ಇರ್ಬೋದು, ಉದ್ಯೋಗ ಇರ್ಬೋದು, ಸಮಥಿಂಗ್, ಎನಿ ಪ್ರಾಬ್ಲಮ್ ಸೊಲ್ಯೂಷನ್ ಪ್ರೊವೈಡರ್, ಅಂತಹ ಒಂದು ವೃತ್ತಿ ಉದ್ಯೋಗದಲ್ಲಿರೋರಿಗೆ ಬ್ಯೂಟಿಫುಲ್, ತುಂಬ ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಇನ್ನು ಕರ್ಕಾಟಕ ರಾಶಿಗೆ ಬುಧ ಮಲಗಿದ್ದಾನೆ 12ನೇ ಮನೆಯಲ್ಲಿ. ಬುದ್ಧಿಕಾರಕ, ಗುರುವಿನ ಜೊತೆ ಜ್ಞಾನಕಾರಕ ಮಲಗಿದ್ದಾನೆ. ಸೊ ಚಂದ್ರನು ನೀಚನಾಗಿ ಬುಧನ್ ಸಾಂಗತ್ಯದಲ್ಲಿರೋದ್ರಿಂದ ಸ್ವಲ್ಪ ಒದ್ದಾಟವೇ, ಇಲ್ಲೋ ಮರುವು, ಇನ್ನೊಂದು ಡಿಸ್ಟರ್ಬೆನ್ಸಸ್ಸು, ಎಳೆದಾಟ ನಡೀತಕ್ಕಂಥ ಪ್ರಬೋಧವನ್ನು ಸೂಚಿಸ್ತಿದೆ. ಸ್ವಲ್ಪ ಎಷ್ಟು ಗೊತ್ತಿದೆಯೋ ಅಷ್ಟು ಮಾಡಿ, ಹೆಚ್ಚು ಮಾಡ್ಲಿಕ್ಕೆ ಹೋಗಬೇಡಿ, ಹೆಚ್ಚು ತಿಳ್ಕೊಳಕ್ ಹೋಗಬೇಡಿ, ಹೆಚ್ಚು ಒತ್ತಡ ತಗೊಳಕ್ ಹೋಗಬೇಡಿ. ಡೂ ಜಸ್ಟ್ ವಾಟ್ ಇಸ್ ದೇರ್. ನಿಮ್ಮ ಟೇಬಲಲ್ಲಿ ಏನಿದೆ ಅಷ್ಟೇ ಮಾಡಿ. ಇನ್ನೊಂದು ಮಾಡ್ತೇನೆ, ಇನ್ನೊಂದು ಎಕ್ಸ್ಟ್ರಾ, ಔಟ್ ಆಫ್ ಕಂಟ್ರೋಲ್ ಆಗ್ತಾರೆ. ಯಾಕಂದ್ರೆ ಬುದ್ಧಿ ಮಲಗಿತಾನೆ, ಚಂದ್ರನು ನೀಚ ಇದ್ದಾನೆ. ಮನೋಕಾರಕ ನೀಚ, ಜ್ಞಾನಕಾರಕ ವ್ಯಯ, ಬುದ್ಧಿಕಾರಕ ವ್ಯಯ. ಸೊ ವಿಲ್ ಬಿ ಅದರ ಮೇಲೆ ಕುಜ ಬೇರೆ ಕೇತು ಜೊತೆ ಮಲಗಿದ್ದಾನೆ. ಸೊ ಒಂಥರ ಶಕ್ತಿ ಹುಡುಗಿದ ಹಾಗೆ, ಬುದ್ಧಿ ಹುಡುಗಿದ ಹಾಗೆ, ಏನೋ ಒಂದು ಮನಸ್ಸಿನಲ್ಲಿ ಚಂಚಲತೆ, ವಿಕಲ್ಪಗಳು ನಡೀತಕ್ಕಂಥದ್ದಾಗುತ್ತೆ. ಏನೋ ನೆಗೆಟಿವ್ ಅನ್ನು ಸೇರಿಸ್ತಕ್ಕಂಥದ್ದು, ಇದೇನೋ ಇನ್ನೇನೋ, ಈ ಥರದ್ದು ಒಂದು ಕೆಲವೊಂದು ಟೆನ್ಷನ್ಗಳನ್ನು ಉಂಟು ಮಾಡತಕ್ಕಂಥ ಒಂದು ದಿನ ಇರುತ್ತೆ. ಆದಷ್ಟು ವಿಷ್ಣು ಸಹಸ್ರನಾಮ ಕೇಳಿ ಸಮಾಧಾನ. ಸಿಂಹ ರಾಶಿ
ಬ್ಯೂಟಿಫುಲ್ ಡೇ. ಟೀಚರ್, ಲೆಕ್ಚರರ್, ಅಡ್ವೈಸರ್, ಅಡ್ವೊಕೇಟ್, ಪ್ರಾಬ್ಲಮ್ ಸಾಲ್ವರ್, ಪ್ಲಾನಿಂಗ್ ಡಿಪಾರ್ಟ್ಮೆಂಟ್, ಪ್ರಾಜೆಕ್ಟ್ ಡಿಪಾರ್ಟ್ಮೆಂಟ್, ಡಿಸೈನಿಂಗ್ ಡಿಪಾರ್ಟ್ಮೆಂಟ್, ಆರ್ಕಿಟೆಕ್ಟ್ ಡಿಪಾರ್ಟ್ಮೆಂಟ್. ಬ್ಯೂಟಿಫುಲ್. ಎಜುಕೇಷನ್ ಲೈನಲ್ಲಿ ಇದ್ರಿ ಅಂದರೆ ಮಾತ್ರ ಇನ್ನಷ್ಟು ಸಕ್ಸಸ್. ಕನ್ಯಾ ರಾಶಿ ವಿಶೇಷವಾಗಿ ಬುಧ ಕೇಂದ್ರದಲ್ಲಿದ್ದಾನೆ, ಚೆನ್ನಾಗಿದೆ. ಒಡ ಹುಟ್ಟಿದವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಮನೆ, ಅವ್ರ ಕುಟುಂಬ, ಗಂಡ ಇಲ್ಲ ಹೆಂಡತಿ ಅವ್ರ ಮನೆಯವ್ರದ್ದಾದ್ರು ಇಲ್ಲ ನಿಮ್ಮನೆ ಒಡ ಹುಟ್ಟಿದವ್ರದ್ದಾದ್ರು ಅಲ್ಲೊಂದು ತಳಮಳ. ನೋಡಿ, ವ್ಯವಹಾರಕ್ಕೆ ಹತ್ತಿರದವರನ್ನು ತಂದಿಟ್ಕೋಬಾರ್ದು. ಕಸವಿಸಿಯೇ ವ್ಯವಹಾರಕ್ಕೆ ಹತ್ತಿರದವರನ್ನ ತಂದಿಟ್ಕೋಬಾರ್ದು. ಒದ್ದಾಟ ಹೇಳೋ ಆಗಿಲ್ಲ, ಬಿಸಿ ತುಪ್ಪ ನುಂಗೋ ಆಗಿಲ್ಲ. ನಿಮ್ಮನ್ನು ಯಾರು ಮಾಡು ಅಂದ್ರು, ನಿಮ್ಮನ್ನು ಯಾಕೆ ಅವ್ರನ್ನ ಹತ್ರಕ್ಕೆ ತುಂಬ. ನೀವು ಹಾಗೆ ಈ ಕನ್ಯಾ ರಾಶಿಯವರು ಯಾವಾಗಲೂ ಯಾರಾದ್ರೂ ಚೆನ್ನಾಗಿ ಮಾತಾಡಿದ್ರೆ ಜೈಕಾರವೇ, ಅಂದರೂ ಮಂಚಿವಾಳು ಅವೆಲ್ಲ ಇಲ್ಲ. ಚೆನ್ನಾಗಿ ಮಾತಾಡಿದ ತುಂಬ ನಮ್ಮ ಗುರುಗಳು ಒಂದು ಮಾತು ಹೇಳೋರು, ಇದು ಸತ್ಯ, ನನಗೂ ಅದು ಭಯವೇ. ತುಂಬ ಹೊಗಳ್ತಾನೆ, ತುಂಬ ಚೆನ್ನಾಗಿ ಮಾತಾಡ್ತಾನೆ, ಮರಳಾಗಿ ಮಾತಾಡಿಸ್ತಾನೆ ಅಂದರೆ ಅವನೇ ಟೋಪಿ ಹಾಕೋದ್ರಲ್ಲಿ ನಂಬರ್ 1 ಅಂತ ಹೇಳ್ತಾನೆ. ಜಗತ್ತಿನ ಬಹುದೊಡ್ಡ ಸುಳ್ಳುಗಾರರೆಲ್ಲ ತುಂಬ ಚೆನ್ನಾಗಿ ಮಾತಾಡುವಂಥವರು ಅಂತ ಹೇಳ್ತಾರೆ. ಮೋಸಗಾರರು, ಸುಳ್ಳುಗಾರರು, ಮರಳು ಮಾಡತಕ್ಕಂಥವರೆಲ್ಲ ಒರಟಾಗಿ ಮಾತನಾಡೋ ಅಂದ್ರೆ ಸ್ವಲ್ಪ ಹೃದಯವಂತಿಕೆ ಜೋರತ್ತೆ ಅಷ್ಟೇ. ಮರಳಾಗಿ ಅದು ಇದು ಹಾಗೆ ಹೀಗೆ ಅದು ಸ್ವಾಮಿ ಅಂತಾನೆ ಅಂದ್ರೆ ನನಗೆ ತುಂಬಾ ಭಯ ನನಗೆ. ಕನ್ಯಾ ರಾಶಿ ಅದರಿಂದ ಎಸ್ ಅನ್ನೋ ಜಾಗದಲ್ಲಿ ಎಸ್ ಆಗಿರಿ, ನೋ ಅನ್ನೋ ಜಾಗದಲ್ಲಿ ನೋ ಆಗಿರಿ. ಎಸ್ ನೋನ ಎರಡು ಮಿಕ್ಸ್ ಮಾಡ್ಕೊಂಡ್ರೆ ಅಂದ್ರೆ ಕಲಗಚ್ಚ ಆಗ್ಬಿಡ್ತೀರಾ. ಈ ಎಚ್ಚರಿಕೆ. ತುಲಾ ರಾಶಿ ಬ್ಯೂಟಿಫುಲ್. ಭಾಗ್ಯದಲ್ಲಿ ಬುಧ, ಗುರುವಿನ ಜೊತೆನಲ್ಲಿ ಫ್ಯಾಂಟಾಸ್ಟಿಕ್. ಚಂದ್ರ ಬೇರೆ ಬುಧನ್ ಸಾರ. ಕಲಾವಿದರಾಗಿದ್ದೀರಾ, ಕಿರು ಕಲಾವಿದರಾಗಿದ್ದೀರಾ, ಚಲನಚಿತ್ರರಂಗ, ಹೂವು, ಹಣ್ಣು, ಅಲಂಕಾರ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ಅದ್ಭುತ ಪ್ರಗತಿ. ವೃಶ್ಚಿಕ ರಾಶಿ ಚಂದ್ರ ಬುಧನ್ ಸಾರದಲ್ಲಿ ವಿಶೇಷವಾಗಿ ಕುಳಿತಿರ್ತಕ್ಕಂಥ ಒಂದು ದಿನ. ಚೆನ್ನಾಗಿದೆ. ಬುಧ ಅಷ್ಟಮದಲ್ಲಿದ್ದಾನೆ. ತುಂಬಾ ವೇಗವಾಗಿ ಓಡುತ್ತೆ ನಿಮ್ಮ ಮೈಂಡ್. ಅವನ್ ಬಿಟ್ಟು ಅವ್ರು ಯಾರು, ಇವನ್ ಬಿಟ್ಟು ಇದು ಮಾಡಿದ್ರೆ ನೀವು ಯುದ್ಧ ಮಾಡೋರು ತುಂಬಾ ಬುದ್ಧಿ ಉಪಯೋಗಿಸ ಆಗಿಲ್ಲ. ಬೂಮ್, ಎದುರುಗಡೆ ನನಗೆ ಲಾಠಿ ಕೊಟ್ಟಿದ್ರೆ ಪ್ರೊಟೆಕ್ಷನ್ ಎದುರುಗಡೆ ಅಷ್ಟೇ. ನಾನು ಹಿಂಗೋದ್ರೆ ಅದನ್ನ ಪ್ಲಾನ್ ಮಾಡೋಕೆ ಇನ್ನೊಬ್ಬ ಇದ್ದಾನೆ. ಪ್ಲಾನರ್ ಬೇರೆ, ಯುದ್ಧ ಮಾಡೋನ್ ಬೇರೆ. ನೆನ್ಪಿಟ್ಕೊಳ್ಳಿ. ನೀವು ಇವತ್ತು ಪ್ಲಾನಿಂಗು ಯುದ್ಧ ಎರಡು ಮಾಡಕ್ ಹೋಗ್ಬಿಟ್ಟು ತಗಲಾಕೋಬಿಡ್ತೀರಿ. ಪ್ಲಾನ್ ಮಾಡೋರು ಒಬ್ರು ಇರ್ತಾರೆ, ಎನ್ಕೌಂಟರ್ ಮಾಡೋದ್ರಲ್ಲಿ ಸ್ಪೆಷಲಿಸ್ಟ್ಗಳು ಒಬ್ರು ಇರ್ತಾರೆ. ಆಯ್ತಾ? ಒಂದು ಕಂಪ್ನಿನಲ್ಲಿ ಒಬ್ಬ ಪ್ಲಾನಿಂಗ್, ಪ್ರೊಜೆಕ್ಷನ್, ಪ್ರಾಜೆಕ್ಟ್ ಇದೆಲ್ಲ ಒಬ್ರು ಇರ್ತಾರೆ. ಬಟ್ ಅದನ್ನ ಎಕ್ಸಿಕ್ಯೂಷನಲ್ ಪವರ್ ಮಾಡೋದು ಇನ್ನೊಬ್ರು ಇರ್ತಾರೆ. ಇವತ್ತು ಅದೊಂದು ನೋಡ್ಕೊಳ್ಳಿ. ಪ್ಲಾನಿಂಗ್ ಇದ್ರೆ ಪ್ಲಾನಿಂಗ್ ಅಲ್ಲಿ ಇದ್ಬೇಡಿ, ಇಲ್ಲ ಎಕ್ಸಿಕ್ಯೂಷನ್ ಅಲ್ಲಿ ಇದ್ರೆ ಎಕ್ಸಿಕ್ಯೂಷನ್. ಎರಡು ತಟ್ಟೆನಲ್ಲಿ ತಂದಿಟ್ಕೋಬೇಡಿ. ಒಂಥರ ತಿಕಮಕಲಾಡಿ ಒಂಥರ ತಲೆ ಕೆಡಿಸ್ತಕ್ಕಂಥದ್ದಾಗುತ್ತೆ. ಅದೊಂದು ಎಲ್ಲ ನಾನೇ ಮಾಡ್ತೀನಿ, ಉಲ್ಟಾ ಪಲ್ಟಾ ಆಗ್ಬಿಡುತ್ತೆ. 10 ರೂಪಾಯಿ ಉಳಿಸೋಕೆ ಹೋಗಿ 1000 ರೂಪಾಯಿ ಕಳ್ಕೊಂಡ್ರು ಅನ್ನೋ ಥರ ಇದು ನಡೀತಕ್ಕಂಥದ್ದು. ಇನ್ನು ವಿಶೇಷವಾಗಿ ಧನುಸು ರಾಶಿ. ಗುರು ಬುಧ ಚಂದ್ರನು ಬುಧನ್ ಸಾರದಲ್ಲಿ 12ನೇ ಮನೆ, ಅಷ್ಟಮಾಧಿಪತಿ ನೀಚ. ದಟ್ ಇಸ್ ಅ ಫೈನ್. ಇದು ಹೆಂಗ್ ಒಂಥರ ವಿಚಿತ್ರವಾದ ಕಾಂಬಿನೇಷನ್ಗಳಿತ್ತು. ಮೊನ್ನೆ ಒಂದು ಕುಟುಂಬ ಬಂದಿತ್ತು. ತಾಯಿ ಮುಖ ದಿಗಿಲಾಗಿ, ಹೈಪರ್ ಆಕ್ಟಿವ್ ಮಗಳು. ಒಂದು 8 ವರ್ಷ 16 ವರ್ಷದ ಮಾತು. ನೀವೇ ಕೇಳಿ ಗುರುಗಳೇ ಅಂತ ನಾನು ಹೇಳಿದೆ. ಅಯ್ಯೋ, ನಿನ್ನ ಮಗಳನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ. ಯಜಮಾನ್ರು ಎಲ್ಲಿಮ್ಮ ಇದ್ದಾರೆ ಅಂತ ಹೇಳಿದೆ. ಇಲ್ಲ, ಜರ್ಮನಿಲಿದ್ದಾರೆ, ಫಾರಿನಲ್ಲಿ ಅಂತ ಹೇಳ್ಬಿಟ್ಟು. ಏನೋ ಪುಟ್ಟ ನಿನ್ ಗಲಾಟೆ ಅಂದರೆ, ನನಗೆ ತಮ್ಮ ಬೇಕು, ಇಮಿಡಿಯೇಟ್ ಹೇಳಿ ನಂಗೆ ತಮ್ಮ ಕೊಡೋಕ್ಕೆ. ಅಪ್ಪ ಬರಲಿ ಬಿಡೋ, ಮಾತಾಡಿ ವ್ಯವಸ್ಥೆ ಮಾಡ್ತಾರೆ, ಯಾಕೋ ಟೆನ್ಷನ್ ಮಾಡ್ಕೋತಿ ಅಂದರೆ, ಅಯ್ಯೋ ಅಪ್ಪ ಬರೋವರೆಗೂ ಯಾರು ಕಾಯೋದು, ಈಗಲೇ ಇವ್ರಿಗೆ ವ್ಯವಸ್ಥೆ ಮಾಡಕ್ಕೆ ಹೇಳಿ ನನಗೆ ಅಂತ. ಏನು ಅಂತ ಉತ್ತರ ಹೇಳ್ತೀರಿ? ಹಂಗಿರುತ್ತೆ ಧನುಸು ರಾಶಿ.
ತಾಯಿ ದಿಗ್ಲೆ ಕೇಳಿದ ತಕ್ಷಣ ಅದು ಹೆಂಗೆ ಗುರುಗಳೇ, ಅವ್ರ ಅಪ್ಪ ಬಂದ್ಮೇಲೆ ತಾನೇ ನಾವು ವ್ಯವಸ್ಥೆ ಮಾಡಕ್ಕೆ, ಇವನು ಅಪ್ಪನೇ ಬರ್ಬೇಕಾ ತಮ್ಮ ಬರೋಕೆ, ಅಪ್ಪ ಬರೋದು ಬಂದ್ಕೊಳ್ಳಿ, ನನ್ಗೀಗ ವ್ಯವಸ್ಥೆ ಹೆಂಗಾದ್ರೂ ಸರಿ ನನ್ಗೆ ತಮ್ಮ ಬೇಕು ಇಳಿಸ್ಕೊಡಕ್ ಕೇಳಿ ಅಂತ. ನಮಗೂ ಉತ್ತರ ಕೊಡಕ್ಕಾಗಲ್ಲ, ಒಂಥರ ವಿಚಿತ್ರ. ಈಗಿನ ಜನ್ರೇಷನ್ನೇ ಒಂಥರ ಆಟೋ ಬಾಂಬ್. ಜೂಜು ನಮಗೆ ಸಲಹೆ ಕೊಡ್ತಾರೆ, ನಮಗೆ ಸಜೆಷನ್ ಕೊಡ್ತಾರೆ. ಅಲ್ಲ ಕಣೋ, ಅಪ್ಪ ಬಂದ್ರೇನೆ ಅಲ್ವೇನೋ ತಮ್ಮ ಸಿಗೋದಕ್ಕೆ. ವೈಟ್ ನೆಕ್ಸ್ಟ್ ಇಯರ್ ಬರ್ತಾನಂತೆ ಅಪ್ಪ, ಅಲ್ಲಿವರೆಗೂ ಕಾಯಕ್ಕಾಗೋದಿಲ್ಲ. 9 months ಅಮ್ಮಗೆ ಪಾಪು ಆಗುತ್ತೆ, ನಂಗೊಂದು ತಮ್ಮ ಕೊಟ್ಬಿಡ್ಲಿ, ಆಮೇಲೆ ಇವ್ರೇನಾದ್ರು ಮಾತಾಡ್ಕೊಳ್ಳಿ, ಇವ್ರು ಬೇಕಾದ್ರೆ ಮಾತಾಡ್ಕೊಂಡು ಇನ್ನೊಂದು ಪಾಪ ಬೇಕಾದ್ರೂ ರೆಡಿ ಮಾಡ್ಕೊಳ್ಳಿ, ನನ್ಗೀಗ ಬೇಕು ತಮ್ಮ ಅಂತಕ್ಕಂಥದ್ದು. ಭಾರಿ ಕಷ್ಟ ಆಗ್ಬಿಡುತ್ತೆ ಇದನ್ನ ಉತ್ತರ ಕೊಡೋಕೆ. ಏನ್ ಹೇಳ್ತೀರಿ ಹೇಳಿ ಆ ತಾಯಿಗೆ. ಮೆಲ್ಲಗೆ ಮಗುನ ಹೊರಗಡೆ ಕಳಿಸ್ಬಿಟ್ಟು, ಸರಿ ಆಯ್ತು, ರೆಡಿ ಮಾಡ್ತಿದ್ದೇನೆ ಪ್ರಾಸೆಸ್ಗೆ. ಯಾಕೋ ಡಾಕ್ಟರ್ ಹೇಳಿದಾರೆ ಒಂದು 6 month ಟ್ರೀಟ್ಮೆಂಟ್ ಅಲ್ಲಿ ಇರ್ಬೇಕಂತೆ, 9 months ಈ ಮೆಡಿಸಿನ್ ತಗೋಬೇಕಂತೆ ಅಂತ ಹೇಳ್ಬಿಟ್ಟು ಒಂದು ಪ್ರೋಟೀನ್ ಟ್ಯಾಬ್ಲೆಟ್ಸ್ ತಗೋತಾ ಇರೋ, ನಿನ್ನ ಗಂಡ ಬರ್ತಾನೆ, ವಿಡಿಯೋ ಕಾಲಲ್ಲಿ ಮಾತಾಡ್ಕೊಂಡು ಸಮಾಧಾನ ಮಾಡ್ಕೊಂಡು 100% ಅವಳಿಗೆ ತಮ್ಮ ಇದೆ, ನೆಕ್ಸ್ಟ್ ಇಯರ್ ಪ್ಲಾನ್ ಮಾಡ್ಕೊಳ್ಳಿ. ಅವ್ನು ಬಂದಿದ ತಕ್ಷಣ ಇದಕ್ಕೋಸ್ಕರ ಆದ್ರೂ ಒಂದು 15 ದಿನ ರಜಾ ಹಾಕ್ಬಿಟ್ಟು ಬಂದು ಪ್ರಾಸೆಸ್ ಮಾಡ್ಬಿಟ್ಟು ಹೋಗ್ಲಿ ಗರ್ಭಧಾನಕ್ಕೆ, ಹಿಂಗಾದ್ರೂ ಮಾಡ್ತಾಯಿ, ಇಲ್ಲ ನಿನ್ನ ಮಗು ಇದು ಮಾಡ್ಬಿಡುತ್ತೆ ಅಂತ ಹೇಳಿ ಕರೆದು ಬಿಟ್ಟು, ಈ ಪೂಜೆ ಮಾಡ್ಬೇಕು, ನೀನು ಇದನ್ನ ಮಾಡ್ಕೋಬೇಕು, ಇಷ್ಟು 180 ರಿಂದ 210 ದಿನ ಇದಾದ್ಮೇಲೆ ಕುತ್ಕೋಬೇಕು, ಇಲ್ಲ ಅಂದ್ರೆ ಅವಳು ಹುಟ್ಟೋ ತಮ್ಮನಿಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ, ಅವ್ನು ತುಂಬಾ ಕೋಪಿಷ್ಟ. ಹೌದಾ ನೋಡಿ ಹಿಂಗೆ ತಿರುಗಿಸ್ಬೇಕಾಗುತ್ತೆ ನಾವು. ಇಲ್ಲ ಅಂದ್ರೆ ಆ ಮಗು ಕೇಳ್ತಿಲ್ಲ, ಹೇಳಿ ನನ್ಗೆ ಈಗ ತಮ್ಮ ಬೇಕು, ಏನು ಅಪ್ಪ ಬರೋವರೆಗೂ ನನ್ ಕಾಯಕ್ಕಾಗೋಲ್ಲ, ಅದೆಲ್ಲ ಗೊತ್ತಿಲ್ಲ, ನನ್ಗೆ ಈಗ ತಮ್ಮ ಮಾಡ್ಕೊಡಕ್ಕೆ ಹೇಳಿ ಅಂತ. ಸೊ ಅದನ್ನ ಹೆಂಗೆ ಅಂತ ಹೇಳೋದು ಈಗಿನ ಮಗುಗೆ 8 ವರ್ಷ. ಸೊ ಈ ರೀತಿ ಕೆಲವೊಂದು ನಿಯಮಗಳು ಮಾಡ್ಬೇಕಾಗುತ್ತೆ. ಧನುಸು ರಾಶಿ, ನೀವು ಈ ರೀತಿ ಇವತ್ತೇನಾದ್ರು ಪ್ಲಾನಿಂಗ್ಸ್ ಮಾಡ್ಕೊಂಡ್ರೆ ಸ್ವಲ್ಪ ಎಸ್ಕೇಪ್ ಆಗ್ತೀರಷ್ಟೇ. ಆ ರೀತಿ ನೋಡ್ಕೊಂಡು ಜಾಗ್ರತೆ. ಇನ್ನು ಮಕರ ರಾಶಿ, ಬ್ಯೂಟಿಫುಲ್ ಡೇ, ಚೆನ್ನಾಗಿದೆ. ಕನ್ಸಲ್ಟೆಂಟ್, ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಇನ್ಶೂರೆನ್ಸ್ ಕನ್ಸಲ್ಟೆಂಟ್, ಲೋನ್ ಕೊಡ್ಸೋದು, ಜಾಗ ಕೊಡ್ಸೋದು, ಗಾಡಿ ಕೊಡ್ಸೋದು, ಜಮೀನು ಕೊಡ್ಸೋದು, ಒಂದು ಬೇಳೆ ಕಾಳುಗಳು, ರೈತರ ಒಂದು ದವಸ ಧಾನ್ಯ ಮಧ್ಯವರ್ತಿಗಳಾಗಿ ವ್ಯವಹಾರ ಮಾಡಿಸ್ಕೊಡ್ತಕ್ಕಂಥದ್ದು, ಮೈಂಟೆನ್ಸ್ ಮಾಡಿಕೊಡ್ತಕ್ಕಂಥದ್ದು, ಸೂಪರ್ವೈಸಿಂಗ್ ಕೆಲಸಗಳು, ಅದ್ಭುತ ಪ್ರಗತಿ. ಕುಂಭರಾಶಿ, ಕೇಂದ್ರದಲ್ಲಿ ಚಂದ್ರ, ಬುಧನ ಸಾರ, ಒಂಥರ ಉದ್ಯೋಗದ್ದು ತಳಮಳೆ ಇರೋ ಕೆಲಸ ಕಾರ್ಯ. ಗುರು ಬುಧ ಬೇರೆ ಸೇರ್ಕೊಂಡಿದ್ದಾನೆ ಪಂಚಮದಲ್ಲಿ, ಒಂಥರ ಕಾಣಿಸ್ತಿದೆ, ಕೈಯಲ್ಲಿಲ್ಲ. ಯಾಕಂದ್ರೆ ಲಗ್ನದಲ್ಲಿ ರಾಹು, ಸಪ್ತಮದಲ್ಲಿ ಕುಜ ಕೇತು, ಕೇಂದ್ರದಲ್ಲಿ ಬೇರೆ ಸೂರ್ಯ, ಸಕ ಅಂತಿರುತ್ತೆ. ನಿಮ್ಗೆ ಒಂಥರ ಕೈಯಲ್ಲಿ ಮೃಷ್ಟಾನ್ನ ಭೋಜನ ಇದ್ದಾಗೆ, ಬಟ್ ಕೈಗೆ ದಕ್ತಿಲ್ಲ. ನೀವು ಮಾಡದ ತಪ್ಪಿಗೆ ಇನ್ನೊಂದಕ್ಕೆ ಏನೋ ಒಂದು ಅಡ್ಡಿ, ಆತಂಕ. ದೇವಿ ಆರಾಧನೆ ಮಾಡಿ, ದೇವಿ ಪೂಜೆ ಮಾಡಿ, ದೇವಿ ಸಂಕಲ್ಪ ಮಾಡಿ, ವಿಶೇಷವಾಗಿ ಹತ್ತಿರದಲ್ಲಿ ಎಲ್ಲಿಯಾದರೂ ಶಿವ ಪಾರ್ವತಿ, ಲಕ್ಷ್ಮೀ ಶ್ರೀನಿವಾಸ ಯಾವುದಾದರೂ ಸರಿ, ಒಂದು 42 ದಿನ 48 ದಿನ ನೀವು ಕೂಡ ಒಂದು ಪುಟ್ಟ ದೀಪ ಹಚ್ತಾ ಬನ್ನಿ. ಈ ಹೊರೆ ಭಾರ ಟೆನ್ಷನ್ ಇಂದ ಹೊರಗಡೆ ಬರ್ತೀರಿ. ಇವತ್ತೂ ಅಷ್ಟೇ, ಯೋಗ್ಯತೆಗೆ ಮೀರಿದಂತ ಸ್ಥಾನ ಗೌರವ ಹೋರಾಡ್ತಿದ್ದೀರಿ, ಹೋರಾಡಬೇಕಾಗುತ್ತೆ. ವಿಷ್ಣು ಆರಾಧನೆ, ವಿಷ್ಣು ಪೂಜೆ, ವಿಷ್ಣು ಸಂಕಲ್ಪ. ಸೋದರಿಯರಿಗೆ, ಒಡ ಹುಟ್ಟಿದ ಅಕ್ಕ ತಂಗಿಯರಿಗೆ ಏನಾದರೂ ಸಿಹಿಯೋ ಹಣ್ಣೋ ತಾಂಬೂಲವೋ ಕೊಡ್ತಕ್ಕಂಥದ್ದು ಮಾಡಿ ತುಂಬು ಸಮಾಧಾನ. ಇನ್ನು ಮೀನರಾಶಿ, ವಿಶೇಷವಾಗಿ ಚಂದ್ರ ಭಾಗ್ಯದಲ್ಲಿ, ಬುಧ ಕೇಂದ್ರದಲ್ಲಿ, ಫ್ಯಾಂಟಾಸ್ಟಿಕ್, ಚೆನ್ನಾಗಿದೆ, ತೊಂದರೆಗಳೇನೂ ಇಲ್ಲ. ವಿದ್ಯಾಸಂಸ್ಥೆಗಳು, ಮೆಡಿಕಲ್ ಸಂಸ್ಥೆಗಳು, ಇನ್ಸ್ಟಿಟ್ಯೂಟ್, ಕೋಚಿಂಗ್ ಸೆಂಟರ್, ಫೈನಾನ್ಷಿಯಲ್ ಸೆಂಟರ್, ಲೆಂಡಿಂಗ್ ಬಿಸ್ನೆಸ್. ಗುರು ಬುಧ ಅಂದ್ರೆ ಲೆಂಡಿಂಗ್, ಬಂಗಾರ ಲೆಂಡಿಂಗ್ ಮಾಡೋದು, ಅದ್ಭುತವಾದಂಥ ಪ್ರಗತಿ. ಆದರೆ ಚಂದ್ರ ನೀಚಪ್ಪ, ಲೈಸೆನ್ಸ್ ಇಟ್ಕೊಳ್ಳಿ. ಮೊನ್ನೆ ಕೂಡ ಒಬ್ಬರು ಲೈಸೆನ್ಸ್ ಇಲ್ಲದೆ ಚೀಟಿಂಗ್ ಮಾಡಿ ಬಂದ್ಬಿಟ್ಟಿದ್ದಾರೆ. ಎಷ್ಟು ಕಳ್ಕೋತೀಯ, 880 ಅಂತ, ಇನ್ನೂ ಜಾಸ್ತಿನೇ ಆಗ್ಬಿಟ್ಟಿದೆ ಗುರುಗಳೇ ಅಂತ. 100 ಕೋಟಿ ಮೇಲೆ 8 ಕೋಟಿ 80 ಕೋಟಿ ನಾನು ಬರೆದಿದ್ದೇನೆ, 100 ಕೋಟಿ ದಾಟ್ಬಿಟ್ಟು. ಹಾಕೊಂಡ್ರು ಸೆಕ್ಯೂರಿಟಿ ಶೂರಿಟಿ ಇಲ್ಲದೆ ಹೇಗರೋ ಇದೆಲ್ಲ ಅಂದರೆ ಏನೋ ನಮ್ಮವರು ಅಂತ ಒಂದು ಸ್ವಲ್ಪ ಎಕ್ಸ್ಟ್ರಾ. ಏನಕ್ಕೆ ಎಕ್ಸ್ಟ್ರಾ? ಈಗ ಎಕ್ಸ್ಟ್ರಾ ಚುಚ್ಚಿಸ್ಕೊಳ್ಳುವಂಥ ಮಾತು, ಮರ್ಯಾದೆ, ಮನೆ ಮಠ ಎಲ್ಲ ಅಡ ಇಟ್ಟು ಕೊಡುವಂಥ ಪರಿಸ್ಥಿತಿ. ಮಾಡೋ ಮೊದಲು, ಕೊಡೋ ಮೊದಲು ಸೇಫ್ಟಿ 10 ಜನದ ದುಡ್ಡು ತೆಗೆದು ಕೊಡ್ತಿರೋದು.
10 ಜನದ್ದು ನೀನು ಸೆಕ್ಯೂರಿಟಿ ಇಟ್ಬಿಡಪ್ಪ, ನೀನು ಅಟ್ಲೀಸ್ಟ್ ಅದಕ್ಕೆ ಸಮಾನ. 1 ಲಕ್ಷ ತೊಗೊಂಡಿದ್ದೆ, 1 ಲಕ್ಷಕ್ಕೆ ಏನಾದರೂ ಇಲ್ಲಿ ಇಟ್ಬಿಡು. ಜನಕ್ಕೆ ದುಡ್ಡು ಕೊಡ್ಬೇಕು, ಅದನ್ನ ಆಕ್ಷನ್ ಹಾಕ್ಬಿಟ್ಟಾದ್ರೂ ಕೊಟ್ಟು ಬಿಡುತ್ತೆ. ನೀನು ಹೋಗ್ ತಮ್ಮ ಮನೆಯಲ್ಲಿ, ಅಣ್ಣ ಮನೆಯಲ್ಲಿ, ಹೆಂಡತಿ ಮನೆಯಲ್ಲಿ ಆದರೆ ವ್ಯವಹಾರಕ್ಕೆ ಬಂತು ಅಂದರೆ ನೀನು ಯಾರೂ ನನಗೆ ಗೊತ್ತಿಲ್ಲ, ವ್ಯವಹಾರ ದುಡ್ಡು ಅಲ್ಲಿ ಇಟ್ಬಿಡು. ಹೌದು, ಇಲ್ಲ ನೀವು ಆ ವ್ಯವಹಾರ ಮಾಡಬಾರ್ದು. ನಮ್ಮ ಅಕ್ಕ ತಾನೆ ಬರೀ 50,000 ಶ್ಯೂರಿಟಿ ಕೊಟ್ಟಿದ್ದಾಳೆ ಅಂತ 1 ಲಕ್ಷನ 50 ಲಕ್ಷದ ಕೊಟ್ಟಿದ್ರೆ 1 ಕೋಟಿ ಕೊಟ್ಬಿಡೋದಾ? ದಿಸ್ ಇಸ್ ವಾಟ್ ಜಾಗ್ರತೆ. ಗುರು ಬುಧ ಈ ಥರದ್ದು ಒಂದು ತಲ್ಲಣಗಳು, ವ್ಯವಹಾರಗಳು ಒಂಥರ ಅಣಬೆಗಳ ಥರ ಹೊರಗಡೆ ಬರ್ತವೆ. ಜಾಗರೂಕತೆ, ಎಸ್ಪೆಷಲಿ ಮೀನರಾಶಿ, ಮನಿ ಮ್ಯಾನೇಜ್ಮೆಂಟ್, ಲಿಟಲ್ ಕೇರ್ಫುಲ್. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.